ಇವತ್ತು ವಿಶೇಷ ಉಪನ್ಯಾಸ. ವಿಷಯ ಬ್ರಹ್ಮಾರ್ಪಣ ಮಂತ್ರ. ಪರಮಹಂಸರು ಆಗಾಗ್ಗೆ ಹೇಳ್ತಾ ಇದ್ರು, ಈ ಕಲಿಯುಗದಲ್ಲಿ ಜನ ಅನ್ನಗತ ಪ್ರಾಣರು. ಆದ್ದರಿಂದ ನಾರದೀಯ ಭಕ್ತಿ ಮಾರ್ಗವೇ ಅತ್ಯಂತ ಸುಲಭೋಪಾಯ. ಅರ್ಥ ಏನು ಅಂತಂದರೆ, ಅನ್ನದಿಂದ ಪೋಷಿತವಾದಂತಹ ಈ ಶರೀರದಲ್ಲಿ ಇಂದಿನ ಜನರ ಮನಸ್ಸು ಕೇಂದ್ರೀಕೃತವಾಗಿರೋದ್ರಿಂದ ಶರೀರಾತ್ಮಭಾವ ತಾದಾತ್ಮ್ಯ ಬಂದಿರೋದ್ರಿಂದ ಅವುಗಳಿಗೆ ನಾನು, ದೇಹ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ ಇವೆಲ್ಲವನ್ನು ಮೀರಿರ್ತಕ್ಕಂಥ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನೋ ಭಾವನೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಂದಮೇಲೆ ನಾರದ ಮಹರ್ಷಿಗಳು ಹೇಳಿರ್ತಕ್ಕಂಥ ಭಕ್ತಿ ಮಾರ್ಗ, ಅದರಲ್ಲೂ ವಿಶೇಷವಾಗಿ ಸಗುಣೋಪಾಸನೆ ಮತ್ತು ನಾಮ ಜಪ, ಇದರಿಂದ ಹೆಚ್ಚು ಸುಲಭವಾಗಿ ನಾವು ಪರಮಾತ್ಮನ ಪಡ್ಕೋಬಹುದು. ಇದು ಸ್ವಲ್ಪ ಯೋಚನೆ ಮಾಡತಕ್ಕಂಥ ವಿಷಯ. ಅನ್ನಗತ ಪ್ರಾಣರಾಗಿರ್ತಕ್ಕಂಥ ಅವರು ನಾವು, ನಮ್ಮ ಇಡೀ ಪ್ರಾಣ ಅನ್ನದಲ್ಲಿದೆ, ಅಂದರೆ ಅನ್ನದಿಂದ ಪೋಷಿತವಾದಂಥ ಶರೀರದಲ್ಲಿದೆ. ಅಂದಮೇಲೆ ಇವು ಯಾವುದನ್ನು ನಾವು ಅನ್ನಗತ ಪ್ರಾಣ ಅಂತ ಹೇಳ್ತಾ ಇದ್ದೀವೋ, ಆ ಅನ್ನವನ್ನು ಸ್ವೀಕರಿಸ್ತಕ್ಕಂಥ ಕ್ರಿಯೆ, ಭೋಜನ ಕ್ರಿಯೆ ಇದೆಯಲ್ಲ, ಅದನ್ನೇ ಒಂದು ಸಾಧನೆಯಾಗಿ ಮಾಡಿದ ಪಕ್ಷದಲ್ಲಿ, ಭಕ್ತಿ ಮಾರ್ಗಕ್ಕೆ ಅನುಕೂಲವಾಗಿರ್ತಕ್ಕಂಥ ಸಾಧನೆಯಾಗಿ ಪರಿವರ್ತನೆ ಮಾಡಿದ ಪಕ್ಷದಲ್ಲಿ ನಾವು ಮಾಡತಕ್ಕಂಥ ಭೋಜನವೂ ಕೂಡ ನಮ್ಮನ್ನು ಬ್ರಹ್ಮಜ್ಞಾನ ಕಡೆಗೆ ಕರ್ಕೊಂಡು ಹೋಗಬಹುದಲ್ಲ. ಖಂಡಿತವಾಗಿ ಮಾಡಬಹುದು. ನಮ್ಮ ಮಠದ ಎಲ್ಲ ಆಶ್ರಮಗಳಲ್ಲೂ ಕೂಡ ಭೋಜನದ ಸಮಯದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಎರಡೂ ಹೊತ್ತು ಭೋಜನವನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಬ್ರಹ್ಮಾರ್ಪಣ ಮಂತ್ರವನ್ನು ಹೇಳ್ತೇವೆ. ಈ ಬ್ರಹ್ಮಾರ್ಪಣ ಶ್ಲೋಕ 4ನೇ ಅಧ್ಯಾಯದ 24ನೇ ಶ್ಲೋಕ ಭಗವದ್ಗೀತೆಯಲ್ಲಿ. ಇದನ್ನು ಯಾವಾಗ ಯಾರು ಆಚರಣೆಗೆ ತಂದರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡ್ತು. ಆದರೆ ಎಲ್ಲೂ ಸ್ಪಷ್ಟವಾದ ಉಲ್ಲೇಖ ಸಿಗಲಿಲ್ಲ ನಮಗೆ. ಒಬ್ಬ ಹಿರಿಯ ಸ್ವಾಮಿಗಳು ಹೇಳಿದರು, ಬಹುಶಃ 1904ನೇ ಇಸ್ವಿಯಲ್ಲಿ ಶಾರದಾನಂದಜಿಯವರು ಅದ್ವೈತಾಶ್ರಮ ಮಾಯಾವತಿ ಅಲ್ಲಿದ್ದಾಗ ಅಲ್ಲಿ ಪ್ರಾರಂಭ ಮಾಡಿದ್ರು ಅಂತ ನಾನು ಕೇಳಿದ್ದೇನೆ ಅಂತ ಹೇಳಿದ್ರು. ಸ್ವಾಮಿ ವಿವೇಕಾನಂದರೇ ಅದನ್ನು ಪ್ರಾರಂಭ ಮಾಡಿಸಿದ್ರು ಅಥವಾ ಅನಂತರ ಪ್ರಾರಂಭ ಆಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂದಂತೂ ಎಲ್ಲ ಕಡೆಯೂ ಕೂಡ ಅದನ್ನು ನಾವು ಭೋಜನಕ್ಕೆ ಮುಂಚೆ ಪಠನೆ ಮಾಡಿ ಅನಂತರ ಅನ್ನವನ್ನು ನೈವೇದ್ಯವಾಗಿ ಪ್ರಸಾದವಾಗಿ ಸ್ವೀಕರಿಸ್ತೇವೆ. ಅಂದಮೇಲೆ ಇದರ ಬಗ್ಗೆ ನಾವು ಸ್ವಲ್ಪ ವಿಚಾರಣೆ ಮಾಡಬೇಕು. ವಿಸ್ತಾರವಾಗಿ ವಿವೇಚನೆ ಮಾಡಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ ಅದರ ಮೂಲಕ ನಮಗೆ ಏನು ಒಂದು ಆಧ್ಯಾತ್ಮಿಕ ಉನ್ನತಿಗೆ ಬೇಕಾದ ಸಹಾಯ ಉಂಟೋ ಅದನ್ನು ಪಡೆಯಬಹುದು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರುತ್ತೆ, ಯದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಒಬ್ಬ ಮನುಷ್ಯ ಯಾವ ಕೆಲಸವನ್ನೇ ಆಗಲಿ ಅದರ ವಿಷಯವಾದ ಪೂರ್ಣ ಜ್ಞಾನದಿಂದ ಆ ಕೆಲಸವನ್ನು ಮಾಡಿದರೆ
ಅದರ ಫಲ ಇನ್ನೂ ಹೆಚ್ಚಾಗುತ್ತೆ, ಅದ್ಭುತವಾಗುತ್ತೆ. ಅಂದಮೇಲೆ ಭೋಜನದ ಸಮಯದಲ್ಲಿ ನಾವು ಈ ಮಂತ್ರವನ್ನು ಯಾತಕ್ಕೋಸ್ಕರ ಹೇಳ್ತಾ ಇದ್ದೀವಿ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ ಅದರ ಆಧ್ಯಾತ್ಮಿಕ ಫಲವನ್ನು ಕೂಡ ಚೆನ್ನಾಗಿ ಪಡೆಯಬಹುದು. ನಾವು ತೆಗೆದುಕೊಳ್ಳತಕ್ಕಂಥ ಆಹಾರಕ್ಕೂ ನಮ್ಮ ಮನಸ್ಸಿಗೂ ಕೂಡ ಅತ್ಯಂತ ನಿಕಟವಾದ ಸಂಬಂಧ ಇದೆ. ಇದನ್ನು ನಾವು ಛಾಂದೋಗ್ಯ ಉಪನಿಷತ್ತಿನಲ್ಲೇ ಕಾಣ್ತೇವೆ. 6ನೆಯ ಅಧ್ಯಾಯದಲ್ಲಿ ಗೌತಮ, ಆರುಣಿ ಮತ್ತು ಅವನ ಮಗ ಶ್ವೇತಕೇತು ಇವರ ಪ್ರಸ್ತಾಪ ಬರುತ್ತೆ. ಶ್ವೇತಕೇತು ಗುರುಗೃಹದಿಂದ ಹಿಂತಿರುಗಿ ಬಂದಿದ್ದಾನೆ. ಗುರುಗೃಹದಿಂದ ಬಂದ ಮೇಲೂ ಕೂಡ ಆತನ ಮನಸ್ಸಿನಲ್ಲಿ ಸಾಕಷ್ಟು ಅಹಂಕಾರ ಇದೆ. ನಾನು ಬಹಳ ವಿದ್ಯೆಯನ್ನು ಕಲಿತು ಬಿಟ್ಟಿದ್ದೇನೆ ಅಂತ ಹೇಳಿ ಅದನ್ನು ತಂದೆ ಗೌತಮ ಕಂಡುಹಿಡಿತಾನೆ. ಇವನನ್ನು ಸರಿಯಾದ ದಾರಿಗೆ ತರಬೇಕು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ತಂದೆ ಮಗನನ್ನ. ಉತ ತಮ್ ಆದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ. ನೀನು ಗುರುಗಳ ಹತ್ತಿರ ವಿದ್ಯಾಭ್ಯಾಸ ಮಾಡಿ ಹಿಂತಿರುಗಿ ಬಂದಿದ್ದಿ. ಅವರಲ್ಲಿ ನೀನು ಈ ಒಂದು ವಿಶೇಷ ಉಪದೇಶವನ್ನು ಕೇಳಿದ್ದೀಯಾ? ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೋ ಆ ಮೂಲ ವಿದ್ಯೆಯನ್ನು, ವಸ್ತುವನ್ನು ತಿಳ್ಕೊಂಡಿದೀಯಾ? ಆಗ ಶ್ವೇತಕೇತು ಹೇಳ್ತಾನೆ, ಇಲ್ಲ, ನಾನು ತಿಳ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಅವನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳ್ತಾನೆ, ಬಹುಶಃ ನಮ್ಮ ಗುರುಗಳಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಶಂಕರಾಚಾರ್ಯರು ಅಲ್ಲಿ ಒಂದು ವಾಕ್ಯ ಬರೀತಾರೆ, ಪುನಃ ಗುರುಗೃಹ ಪ್ರೇಷಣ ಭಯಾತ್. ಮತ್ತೆ ಇಲ್ಲಿ 12 ವರ್ಷ ಕಳಿಸ್ಬಿಡ್ತಾರೋ ಗುರುಗಳ ಮನೆಗೆ ಅಂತ ಹೇಳಿ ಹೆದರಿಕೆಯಿಂದ ಆ ರೀತಿ ಹೇಳಿದಂತೆ. ಅವನಿಗೆ ಉಪದೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಉಪನಿಷತ್ತಿನ ಯೋಚನೆ ಭಾವನೆಗಳನ್ನು ಮತ್ತು ನಾವು ಯಾವುದನ್ನೇ ಇವತ್ತು ಬಹಳ ಬೆಲೆ ಬಾಳತಕ್ಕಂಥ ಉಪದೇಶ ಅಂತ ಭಾವಿಸ್ತಾ ಇದೀವೋ ಅವುಗಳನ್ನ ಉಪದೇಶ ಮಾಡ್ತಾನೆ. ಒಂದು ದಿವಸ ಶ್ವೇತಕೇತುವನ್ನು ಕರೆದು ಗೌತಮ ಹೇಳ್ತಾನೆ, ನೋಡು, ನೀವು ಇಷ್ಟೊಂದು ವೇದವನ್ನು ಕಲ್ತಿದೆಯಲ್ಲ ಗುರುಗಳ ಮನೆಯಲ್ಲಿ, ಸ್ವಲ್ಪ ಹೇಳು ನೋಡೋಣ ಅಂತ. ಶ್ವೇತಕೇತು ಬಹಳ ಬುದ್ಧಿವಂತ, ಬಹಳ ಚೆನ್ನಾಗಿ ತಾನು ಕಲಿತಿರ್ತಕ್ಕಂಥ ವೇದವನ್ನು ಹೇಳ್ತಾನೆ. ಇವೆಲ್ಲ ವೇದಕೋಶ ಬೇಕಾದಷ್ಟು ಕೇಳಿದ್ದೀರಿ. ನಮ್ಮ ಆಶ್ರಮದಿಂದ ಪುಸ್ತಕಗಳನ್ನು ಕೂಡ ಮಾಡಿದ್ದೇವೆ. ದಕ್ಷಿಣ ದೇಶದಲ್ಲಿ ಹೆಚ್ಚು ಪ್ರಚಾರದಲ್ಲಿರ್ತಕ್ಕಂಥದ್ದು ಕೃಷ್ಣ ಯಜುರ್ವೇದ. ಇದನ್ನು ಕೇಳಿ ಆದಮೇಲೆ ತಂದೆ ಹೇಳ್ತಾನೆ, ಬಹಳ ಒಳ್ಳೆಯದು, ಈಗ ನೀನು ಒಂದು ಕೆಲಸ ಮಾಡು, ನಾಳೆಯಿಂದ 15 ದಿವಸ ಆಹಾರವನ್ನು ಸ್ವೀಕಾರ ಮಾಡಬೇಡ, ಸಾಲಿಡ್ ಫುಡ್ ಬೇಡ, ಆದರೆ ಬೇಕಾದಷ್ಟು ನೀರನ್ನು ಕುಡಿ. ನೀರಿನಿಂದ ಪ್ರಾಣಧಾರಣೆ ಆಗುತ್ತೆ, ನೀರನ್ನು ಕುಡಿಯಬಹುದು, ಅನ್ನ ಬೇಡ. ಅದೇ ಪ್ರಕಾರ ಶ್ವೇತಕೇತು 15 ದಿವಸ ಉಪವಾಸ ಮಾಡ್ತಾನೆ. ಅನಂತರ 15ನೇ ದಿವಸ ಆದಮೇಲೆ ತಂದೆ ಕರೆದು, ಹಿಂದೆ ವೇದಗಳನ್ನು ಉಚ್ಚಾರಣೆ ಮಾಡಿ ಹೇಳಿದೆಯಲ್ಲ, ಮತ್ತೆ ಹೇಳು ನೋಡೋಣ ಅಂತ ಕೇಳಿಕೊಂಡಾಗ ಮನಸ್ಸಿಗೆ ಏನು ಹೊಳಿಲಿಲ್ಲ ಅವನಿಗೆ. ಆಗ ಅವನು ಹೇಳ್ತಾನೆ, ನನ್ನ ಮನಸ್ಸಿಗೆ ಏನೂ ಹೊಳಿತಾ ಇಲ್ಲ, ಎಲ್ಲ ಮರೆತು ಹೋಗಿದೆ. ಆ ಸಮಯದಲ್ಲಿ ತಂದೆ ಒಂದು ಮಾತನ್ನು ಹೇಳ್ತಾನೆ, ಒಳ್ಳೆಯದು, ಈಗ
ಹಿಂತಿರುಗಿ ಹೋಗಿ ಮತ್ತೆ ಹಿಂದಿನ ಹಾಗೆ ಊಟ ಮಾಡಿ 4-6 ದಿವಸ ಆದಮೇಲೆ ಹಿಂದಿನಂತೆ ಶಕ್ತಿಯನ್ನು ಸಂಪಾದಿಸಿಕೊಂಡು ಬಂದ ಮೇಲೆ ನನ್ನ ಹತ್ರ ಬಂದು ಈ ವೇದವನ್ನು ಪುನಃ ಪಾಠ ಮಾಡಿ ಹೇಳು. ಅದೇ ಪ್ರಕಾರ ಶ್ವೇತಕೇತು 4-6 ದಿವಸ ಆದಮೇಲೆ ಬಂದು ಮುಂಚಿನ ಹಾಗೆ ವೇದವನ್ನು ಬಹಳ ಚೆನ್ನಾಗಿ ಉಚ್ಚಾರಣೆ ಮಾಡಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಗೌತಮ ಆರುಣಿ ತಂದೆ ಒಂದು ಮಾತನ್ನ ಹೇಳ್ತಾನೆ ಮಗನಿಗೆ, ಅನ್ನಮಯಂ ಹಿ ಸೌಮ್ಯ ಮನಃ. ನನ್ನ ಪ್ರೀತಿ ಪಾತ್ರನಾದ ಶ್ವೇತಕೇತುವೆ, ಈ ಮನಸ್ಸಿದೆಯಲ್ಲ ಇದು ಅನ್ನಮಯ. ನಾವು ತೆಗೆದುಕೊಳ್ತಕ್ಕಂಥ ಅನ್ನ ಶರೀರದಲ್ಲಿ 3 ಭಾಗವಾಗುತ್ತಂತೆ. ಒಂದು ಭಾಗ ಮೂಳೆ ಇತ್ಯಾದಿಗಳಿಗೆ, ಇನ್ನೊಂದು ಭಾಗ ಮಾಂಸ ರಕ್ತ ಇತ್ಯಾದಿಗಳಿಗೆ, ಮತ್ತೊಂದು ಭಾಗ ಮನಸ್ಸಿಗೆ. ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಮನಸ್ಸಿಗೂ ಒಂದು ಭಾಗ ಇದೆ. ಮನಸ್ಸು ಕೂಡ ಅದನ್ನು ಸ್ವೀಕರಿಸಿ ಬೆಳೀತಾ ಹೋಗುತ್ತೆ, ಶಕ್ತಿಯನ್ನು ಸಂಪಾದಿಸುತ್ತೆ. ಅಂದಮೇಲೆ ನಾವು ತಿನ್ನತಕ್ಕಂಥ ಅನ್ನಕ್ಕೂ ಮನಸ್ಸಿಗೂ ತುಂಬ ನಿಕಟವಾದ ಸಂಬಂಧ ಇದೆ. ಇದೇ ಛಾಂದೋಗ್ಯ ಉಪನಿಷತ್ನಲ್ಲಿ ಮತ್ತೊಂದು ಕಡೆ ಹೇಳುತ್ತೆ, ಬೇರೆ ಸಂದರ್ಭದಲ್ಲಿ, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿರ್ಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತ. ಯಾವಾಗ ಆಹಾರ ಶುದ್ಧವಾಗಿರುತ್ತೋ ಆಗ ಸತ್ವ ಅಂದರೆ ಮನಸ್ಸು ಅದು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದಾಗ ನಮ್ಮ ಸ್ಮೃತಿ ನೆನಪು ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆ ನೆನಪು ಚೆನ್ನಾಗಿ ಗಟ್ಟಿಯಾಗಿರುವಾಗ ಸ್ಮೃತಿ ಲಂಭೆ ಸರ್ವಗ್ರಂಥಿನ ವಿಪ್ರಮೋಕ್ಷ, ಮನಸ್ಸಿನ ಎಲ್ಲ ಬಂಧನಗಳು ಕಳಚಿ ಹೋಗುತ್ತವೆ. ಅಂದರೆ ಅನ್ನ ಅಥವಾ ಆಹಾರಕ್ಕೂ ಮನಸ್ಸಿಗೂ ಸಂಬಂಧ ಇದೆ. ಆಹಾರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗುತ್ತೆ, ಆಹಾರ ಅಶುದ್ಧವಾಗಿದ್ದರೆ ಮನಸ್ಸು ಕೆಡುತ್ತೆ. ಒಟ್ಟು ಅಭಿಪ್ರಾಯ. ಆಹಾರ ಅಂದರೆ ಏನು ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ. ಇದನ್ನ 2 ದೃಷ್ಟಿಕೋನದಿಂದ ನೋಡ್ತಾರೆ. ಶಂಕರಾಚಾರ್ಯರು ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ತಾರೆ, ಇಲ್ಲಿ ಆಹಾರ ಅಂತಂದರೆ ನಾವು ಬಾಯಿಯಿಂದ ತೆಗೆದುಕೊಳ್ತಕ್ಕಂಥ ಆಹಾರ ಮಾತ್ರ ಅಲ್ಲ, ಆಹ್ರಿಯತೆ ಇತಿ ಆಹಾರ. ಪಂಚೇಂದ್ರಿಯಗಳಿಂದ ನಾವು ಏನನ್ನು ಒಳಕ್ಕೆ ತಗೋತೀವೋ ಅದೆಲ್ಲವೂ ಕೂಡ ಆಹಾರವೇ. ಪಂಚೇಂದ್ರಿಯಗಳಿಂದ ತೆಗೆದುಕೊಳ್ತಕ್ಕಂಥ ವಸ್ತು ಅಥವಾ ಅನುಭವ ಚೆನ್ನಾಗಿದ್ದರೆ ಮನಸ್ಸು ಶುದ್ಧವಾಗುತ್ತೆ, ಅದು ಕೆಟ್ಟಿದ್ರೆ ಮನಸ್ಸು ಕೆಡುತ್ತೆ. ಸುಲಭವಾಗಿ ಅರ್ಥ ಆಗುತ್ತೆ ನಮಗೆ. ರಾಮಾನುಜರು ಏನು ಮಾಡ್ತಾರೆ, ಈ ಅರ್ಥ ಕೊಡೋದೇ ಇಲ್ಲ ಅವರು. 2ನೇ ಅರ್ಥವನ್ನು ನೇರವಾಗಿ ನಾವು ಅರ್ಥ ಮಾಡ್ಕೊಳ್ತೀವಲ್ಲ, ಆಹಾರ ಅಂದರೆ ತೆಗೆದುಕೊಳ್ತಕ್ಕಂಥದ್ದು, ಅದನ್ನೇ ವಿಶೇಷವಾಗಿ ಹೇಳ್ತಾರೆ. ನಾವು ತೆಗೆದುಕೊಳ್ತಕ್ಕಂಥ ಆಹಾರ ಅದು ಶುದ್ಧವಾಗಿದ್ದ ಪಕ್ಷದಲ್ಲಿ, ಸಾತ್ವಿಕವಾದ ಆಹಾರವನ್ನು ತೆಗೆದುಕೊಂಡ ಪಕ್ಷದಲ್ಲಿ ಮನಸ್ಸು ಕೂಡ ಸಾತ್ವಿಕವಾಗುತ್ತೆ. ಆದರೆ ಶಂಕರಾಚಾರ್ಯರು ಬ್ರಹ್ಮಸೂತ್ರದಲ್ಲಿ ಭಾಷ್ಯವನ್ನು ಹೇಳುವಾಗ ಬರೆದಾಗ ಮತ್ತೊಂದು ಕಡೆ ಅದನ್ನು ಒಪ್ಕೋತಾರೆ. ಹೌದು, ಅದೂ ಬೇಕು ಇದೂ ಬೇಕು. ಅಂದಮೇಲೆ ಆಹಾರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿತ್ತೆ. ಮನಸ್ಸು ಶುದ್ಧವಾಗಬೇಕಾದ್ರೆ ಇತರ ಶುದ್ಧಿಯ ಅಥವಾ ಶುದ್ಧೀಕರಣದ ಜೊತೆಗೆ ಈ ಆಹಾರದ ಶುದ್ಧಿಯನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸ್ವಾಮಿ ವಿವೇಕಾನಂದರು ಅಡ್ರೆಸಸ್ ಆನ್ ದಿ ಭಕ್ತಿಯೋಗ ಅಂತ ಹೇಳಿ ಭಕ್ತಿಯೋಗವನ್ನು ಕುರಿತು ಕೆಲವು ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಭಕ್ತಿಯೋಗ ಅಂತಲೇ ಒಂದು ಗ್ರಂಥವನ್ನು ಬರೆದಿದ್ದಾರೆ, ಇನ್ನೊಂದು ಕಡೆ ಭಕ್ತಿಯೋಗದ ಮೇಲೆ ಪ್ರವಚನ ಮಾಡಿದ್ದಾರೆ. ಅಲ್ಲಿ ಈ ರಾಮಾನುಜರು ಹೇಳಿರ್ತಕ್ಕಂಥ ಭಾವನೆಯನ್ನು ಅರ್ಥವನ್ನು ತೆಗೆದುಕೊಂಡು ಸ್ವಲ್ಪ ವಿಸ್ತಾರ ಮಾಡ್ತಾರೆ. ಅದನ್ನು
ಅವ್ರು ಹೇಳ್ತಾರೆ, ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ 3 ರೀತಿಯ ದೋಷಗಳಿವೆ. ಜಾತಿ ದೋಷ, ನಿಮಿತ್ತ ದೋಷ, ಆಶ್ರಯ ದೋಷ. ಮೊದಲನೇದು ಜಾತಿ ದೋಷ. ಜಾತಿ ಅಂತಂದ್ರೆ ನಾವು ಅರ್ಥ ಮಾಡ್ಕೋತೀವಲ್ಲ, ಕ್ಯಾಸ್ಟ್ ಸಿಸ್ಟಮ್ ಅದಲ್ಲ. ಜಾತಿ ಅಂತಂದರೆ ಒಂದು ವಸ್ತುವಿನ ಮೂಲ ಸ್ವರೂಪ, ಇಂಟ್ರಿನ್ಸಿಕಲ್ ನೇಚರ್. ಈ ಉದಾಹರಣೆಗೆ ನೀರುಳ್ಳಿ, ಅದರ ಜಾತಿ ದೋಷ ಇದೆ, ಸಾತ್ವಿಕ ಆಹಾರ ಅಲ್ಲ, ರಾಜಸಿಕ ಬಿಡಬೇಕು ಅಂತ ಹೇಳ್ತಾರೆ. ಇಂಟ್ರಿನ್ಸಿಕಲ್ ಡಿಫೆಕ್ಟ್, ಇದು ಮೊದಲನೇದು. ಅಂತಹ ಆಹಾರವನ್ನು ನಾವು ಬಿಡಬೇಕು. ಯಾವ ಯಾವ ಆಹಾರದಲ್ಲಿ ಇಂತಹ ದೋಷಗಳಿವೆ ಅನ್ನೋದನ್ನು ಗೀತೆಯಲ್ಲಿ ಕೊಂಚ ಮಟ್ಟಿಗೆ ಹೇಳಿದೆ. ಅದಕ್ಕಿಂತ ಹೆಚ್ಚಾಗಿ ನಾವು ಪುರಾಣಗಳಲ್ಲಿ ಕಾಣ್ತೇವೆ. ಇಂತಹ ಆಹಾರಗಳನ್ನು ವರ್ಜಿಸಬೇಕು. ಅದರಿಂದ ತಮೋಗುಣ ರಜೋಗುಣ ಹೆಚ್ಚಾಗುತ್ತೆ. ಒಪ್ಕೋತೀವಿ. ಉದಾಹರಣೆಗೆ ಆನಿಯನ್, ಈರುಳ್ಳಿ, ಬೆಳ್ಳುಳ್ಳಿ, ಅನಂತರ ಮಾಂಸಾಹಾರ ಇತ್ಯಾದಿ. ಅಂದಮೇಲೆ ಯಾರು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗಿರ್ತಾರೋ ಅವರು ಮನಶುದ್ಧಿಯ ದೃಷ್ಟಿಯಿಂದ ಇದನ್ನು ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಎರಡನೇದು ನಿಮಿತ್ತ ದೋಷ. ಮೊದಲನೇ ಸುಲಭ, ಈ ಥರ ಪಟ್ಟಿ ಮಾಡಿದ್ದಾರೆ, ಆದ್ದರಿಂದ ಬೇಡ ಬಿಟ್ಬಿಡೋಣ. ಎರಡನೇದು ನಿಮಿತ್ತ ದೋಷ ಅಂತಂದರೆ ಬೇರೆ ಯಾವುದೋ ಒಂದು ಕಾರಣದಿಂದ ಆ ಆಹಾರ ಅಶುದ್ಧವಾಗಿದೆ. ಕೂದಲು ಬಿದ್ದಿದೆ, ಕೊಳೆ ಕಸ ಮಣ್ಣು ಬಿದ್ದಿದೆ, ಅಥವಾ ಇನ್ಯಾವುದೋ ಒಂದು ವಸ್ತು ಹಾಕಬಾರ್ದ ವಸ್ತುವನ್ನು ಹಾಕಿದ್ದಾರೆ, ಆದ್ದರಿಂದ ಅದನ್ನು ಬಿಡಬೇಕು. ನಿಮಿತ್ತ ದೋಷ. ಕೆಲವು ಸಲ ನಾವು ನೋಡ್ತೀವಿ, ಅದರಲ್ಲಿ ಕೂದಲು ಬಿದ್ದಿರುತ್ತೆ, ಈಗ ಹುಳ ಇರುತ್ತೆ ಉದಾಹರಣೆಗೆ. ಆದ್ದರಿಂದ ನಾವು ಆರೋಗ್ಯಶಾಸ್ತ್ರ ದೃಷ್ಟಿಯಿಂದ ನೋಡಿ ಇದನ್ನು ಕೂಡ ನಾವು ದೂರ ಮಾಡಬಹುದು. ಅಂತಹ ಆಹಾರವನ್ನು ಮುಟ್ಟೋದು ಬೇಡ. ಆದ್ದರಿಂದ ನಾವು ಶುದ್ಧವಾದ ಆಹಾರವನ್ನು ಮುಚ್ಚಿಡಬೇಕು. ಬೇರೆ ಯಾವ ರೀತಿಯಲ್ಲೂ ಕೂಡ ಕೊಳೆ ಕಸ ಸೇರ್ಕೋಬಾರ್ದು. ಇದನ್ನು ಸುಲಭವಾಗಿ ಅರ್ಥವಾಗ್ತಕ್ಕಂಥದ್ದು. ಈ ಮೂರನೆಯ ಒಂದು ದೋಷ ಇದೆಯಲ್ಲ, ಅದು ಸ್ವಲ್ಪ ಅರ್ಥವಾಗೋದು ಕಷ್ಟ. ಆಶ್ರಯ ದೋಷ ಅಂತ ಹೆಸರು ಅದಕ್ಕೆ. ಯಾವುದೋ ಒಂದು ಆಹಾರ ಇದೆ, ಆ ಆಹಾರ ಯಾರಲ್ಲೋ ಆಶ್ರಯ ಪಡೆದಿದ್ದರಿಂದ ಅದರಲ್ಲಿ ದೋಷ ಉಂಟಾಗಿದೆ. ಯಾರೋ ಒಬ್ಬ ವ್ಯಕ್ತಿ ತಯಾರು ಮಾಡಿದ್ದಾನೆ ಆಹಾರವನ್ನು, ಅವನ ವೈಯಕ್ತಿಕ ಚಾರಿತ್ರ್ಯ ತುಂಬ ಕೆಟ್ಟದು, ಪಾಪಿ ಅಂತ ಇಟ್ಕೊಳ್ಳಿ. ಅವನ ಪಾಪ ಈ ಆಹಾರಕ್ಕೆ ಅಂಟ್ಕೊಳ್ಳುತ್ತೆ. ಅಥವಾ ಇನ್ಯಾರೊಬ್ಬ ವ್ಯಕ್ತಿ ಆಹಾರವನ್ನು ತಂದು ಬಡಿಸ್ತಾನೆ, ಅವನು ಅಷ್ಟೇ, ಅವನ ಚಾರಿತ್ರ್ಯ ಶುದ್ಧವಾಗಿಲ್ಲ, ಅದು ಸ್ವಲ್ಪ ಆಹಾರಕ್ಕೆ ಅಂಟ್ಕೊಳ್ಳುತ್ತೆ. ಇವತ್ತಿಗೂ ಕೂಡ ನೋಡಿ, ತುಂಬ ನಿಷ್ಠಾವಂತರಾಗಿರ್ತಕ್ಕಂತಹ ಬ್ರಾಹ್ಮಣರು ಬೇರೆಯವರು ಮಾಡಿದ ಅಡುಗೆ ಮುಟ್ಟೋದೇ ಇಲ್ಲ. ತಾವೇ ಅಡುಗೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ತಗೋತಾರೆ. ಅಂದಮೇಲೆ ಆಶ್ರಯ ದೋಷವನ್ನು ಕೂಡ ಶಾಸ್ತ್ರಗಳು ಒಪ್ಪಿದೆ. ಈಗ ನಮಗೆ ಇದು ದೊಡ್ಡ ತೊಂದರೆ ಆಗುತ್ತೆ. ಮೊದಲನೇದಾಗಿ ಇದನ್ನು ನಂಬೋದು ಕಷ್ಟ. ಆ ವ್ಯಕ್ತಿಯ ಚಾರಿತ್ರ್ಯಕ್ಕೂ ಆಹಾರಕ್ಕೂ ಏನು ಸಂಬಂಧ? ಅವನು ಅದನ್ನು ಮುಟ್ಬಿಟ್ರೆ ಇದ್ರಲ್ಲಿ ಹೇಗೆ ದೋಷ ಬರುತ್ತೆ? ಆ ಮನುಷ್ಯ ಚೆನ್ನಾಗಿ ಸ್ನಾನ ಮಾಡಿರ್ಬೋದು, ಶುದ್ಧವಾಗಿ ಅಡುಗೆ ಮಾಡಿರ್ಬೋದು, ಶುದ್ಧವಾದ ಬಟ್ಟೆಗಳನ್ನು ಕೂಡ ಧರಿಸಿರಬಹುದು. ಅದಕ್ಕೆ ಕಾರಣ ಇರಲೇಬೇಕು. ಶಾಸ್ತ್ರ ಹೇಳಿರೋದ್ರಿಂದ ಕಾರಣ ಇರಬೇಕು. ಇದು ಸೂಪರ್ಸ್ಟಿಷನ್ ಅಲ್ಲ, ನಿಜ. ಹೇಗೆ ಹೇಳ್ತೀರಿ? ಇತ್ತೀಚೆಗೆ 1925 ಇಸ್ವಿಯಿಂದ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಅಂತ ಇಟ್ಕೊಳ್ಳಿ. ಕಿರ್ಲಿಯನ್ ಫೋಟೋಗ್ರಫಿ ಅಂತ ನೀವು ಕೇಳಿರಬಹುದು, ಮೀಮ್ಯಾನ್ಸ್ನಲ್ಲೂ ಕೂಡ ಇದೆ. ಪ್ರೊಫೆಸರ್ ಕಿರ್ಲಿಯನ್ ಅನ್ನೋನು ರಷ್ಯನ್ ಸೈಂಟಿಸ್ಟು. ಆತ ತನ್ನ ಲ್ಯಾಬೊರೇಟರಿನಲ್ಲಿ ಕೆಲಸ ಮಾಡುವಾಗ ಈ ಕಡೆ ಎಕ್ಸ್ರೇ ಫಿಲ್ಮ್ಗಳೆಲ್ಲ ಇಟ್ಟಿದ್ದಾರೆ ಹೊಸದು,
ಈ ಕಡೆ ಒಂದು ಮೆಷಿನ್ ಕೆಲಸ ಮಾಡ್ತಾ ಇದೆ, ಹೈ ವೋಲ್ಟೇಜ್ ಹೈ ಫ್ರೀಕ್ವೆನ್ಸಿ ಮೆಷಿನ್ ಕೆಲಸ ಮಾಡ್ತಾ ಇದೆ. ಅದರ ಮಧ್ಯೆ ಹಾದು ಹೋಗುವಾಗ ಕೈಯನ್ನು ಅದರ ಮೇಲೆ ಒತ್ತಿಟ್ಟು ಮುಂದಕ್ಕೆ ಹೋಗ್ತಾನೆ. ಅನಂತರ ಆ ಎಕ್ಸ್ರೇ ಫಿಲ್ಮ್ ತೆಗೆದು ಡೆವಲಪ್ ಮಾಡಿದಾಗ ಇವನ್ ಕೈ ಮುದ್ರೆ ಬಂದ್ಬಿಟ್ಟಿದೆ ಅದರೊಳಗೆ. ಹೇಗೆ ಬಂತು? ಇದನ್ನು ಮುಖ್ಯವಾದ ವಿಷಯವಾಗಿ ತೆಗೆದುಕೊಂಡು ಅವನು ಅಂತ ರಿಸರ್ಚ್ ಮಾಡ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ನಮ್ಮ ಶರೀರದಿಂದ ಯಾವುದೋ ಒಂದು ರೀತಿಯ ಅವ್ಯಕ್ತ ಶಕ್ತಿ ಬರ್ತಾ ಇದೆ. ಅದನ್ನು ನಾವು ಪ್ರಾಣಶಕ್ತಿ ಅಂತ ಕರೀತೇವೆ. ಆ ಪ್ರಾಣಶಕ್ತಿಯನ್ನು ಅದು ರೆಕಾರ್ಡ್ ಮಾಡಿದೆ. ಅದಕ್ಕೆ ಕಾರಣ ಬರೀ ಎಕ್ಸ್ರೇ ಪ್ಲೇಟ್ ಅಲ್ಲ, ಈ ಕಡೆ ಇರ್ತಕ್ಕಂಥ ಮೆಷಿನ್, ಹೈ ವೋಲ್ಟೇಜ್ ಹೈ ಫ್ರೀಕ್ವೆನ್ಸಿ ಮೆಷಿನ್. ಅದನ್ನು ಒಂದು ಆಧಾರವಾಗಿ ಇಟ್ಕೊಂಡು ಒಂದು ಫೋಟೋಗ್ರಫಿಕ್ ಮೆಷಿನ್ ತಯಾರು ಮಾಡ್ತಾನೆ. ಅದರ ಪ್ರಕಾರ ಒಬ್ಬ ಮನುಷ್ಯನ ಚಿತ್ರ ತೆಗೆದರೆ, ಫೋಟೋ ತೆಗೆದರೆ, ಆ ಮನುಷ್ಯನ ಫೋಟೋ ಜೊತೆಗೆ ಅವನ ತಲೆ ಕೈ ಕಾಲು ಸುತ್ತಲೂ ಕೂಡ ಒಂದು ಬೆಳಕಿನ ಒಂದು ದೃಷ್ಟಿ ಕೂಡ ಕಾಣಿಸುತ್ತೆ ನಮಗೆ. ಮಹಾತ್ಮರ ವಿಷಯದಲ್ಲಿ ನಾವು ನೋಡ್ತೇವೆ, ತಲೆ ಹಿಂದೆ ಒಂದು ಸೂರ್ಯನ ಹಾಗೆ ತೋರಿಸ್ತಾರೆ. ಅಂದರೆ ಒಂದು ರೀತಿಯ ಪ್ರಾಣಿಕ್ ಎನರ್ಜಿ ಶರೀರದಿಂದ ಬರ್ತಾ ಇದೆ, ಅದು ನಿಜ. ಎರಡನೇದಾಗಿ, ಈ ಮನುಷ್ಯ ಆರೋಗ್ಯವಾಗಿದ್ದ ಪಕ್ಷದಲ್ಲಿ ಒಂದು ರೀತಿಯ ವೈಬ್ರೇಷನ್ ತೋರಿಸುತ್ತೆ. ಆಮೇಲೆ ಅನಾರೋಗ್ಯವಾಗಿದ್ದರೆ, ಕಾಯಿಲೆ ಇದ್ದರೆ ಬೇರೆ ರೀತಿಯ ಚಿತ್ರ ತೋರಿಸುತ್ತೆ. ಅದಕ್ಕಿಂತಲೂ ಮುಖ್ಯವಾದ ವಿಷಯ ಅಂತಂದರೆ, ಅವನ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆ ಭಾವನೆ ಇದ್ದರೆ ಇದು ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ. ಅವನ ಮನಸ್ಸಿನಲ್ಲಿ ಕೋಪತಾಪಾದಿಗಳಿದ್ದರೆ ಕಪ್ಪಾಗುತ್ತೆ, ಬೇರೆ ರೀತಿಯಲ್ಲಿ ತೋರಿಸುತ್ತೆ. ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ ಆತ. ಸುಮಾರು ಒಂದು 15 ವರ್ಷದ ಕೆಳಗೆ ಒಬ್ಬರು ಈ ಥರದ್ದು ಫಿಲ್ಮನ್ನು ತಂದಿದ್ರು. ಅದರಲ್ಲಿ ತೋರಿಸೋದು ಒಂದು ಫಿಲ್ಮಲ್ಲಿ ಏನು ಅಂತಂದರೆ, ಹೀಗೆ ಕೈ ಬೆರಳಿಟ್ಟಿದ್ದಾನೆ, ಹೆಬ್ಬೆರಳನ್ನು ಫೋಟೋ ತೆಗೆದಿದೆ. ಹೆಬ್ಬೆರಳಿನ ಫೋಟೋ ಜೊತೆಗೆ ಸುತ್ತಲೂ ಕೂಡ ಬೆಳಕು ಕಾಣಿಸ್ತಾ ಇದೆ, ಬಹಳ ಸಣ್ಣ ಬೆಳಕು, ಏನೊಂದು 5 ಮಿಲಿಮೀಟರ್ ಇರ್ಬೋದು. ಅದೇ ಮನುಷ್ಯ ಒಂದು 1/4 ಗಂಟೆ ಓಂಕಾರ ಜಪ ಮಾಡಿದ ಮೇಲೆ ಮತ್ತೆ ಫೋಟೋ ತೆಗೆದಾಗ ಅದು 3ರಷ್ಟು 4ರಷ್ಟು ವಿಸ್ತಾರವಾಗಿ ಮತ್ತು ಹೊಳೆಯೋ ಹಾಗೆ ಕಾಣಿಸ್ತಾ ಇದೆ. ಅಂದರೆ ಏನು? ನಮ್ಮ ಮನಸ್ಸಿನ ಪರಿಣಾಮ ಶರೀರದ ಮೇಲಾಗುತ್ತೆ, ಪ್ರಾಣಶಕ್ತಿಯ ಮೇಲಾಗುತ್ತೆ ಅಂತ ಅರ್ಥ. ಹಾಗಿದ್ದ ಮೇಲೆ ಒಬ್ಬ ಮನುಷ್ಯನ ಪ್ರಾಣಶಕ್ತಿ ಹೆಚ್ಚು ಬಲೀನವಾಗಿದ್ದ ಪಕ್ಷದಲ್ಲಿ ಅದರ ಪ್ರಭಾವ ಆಹಾರದ ಮೇಲೂ ಆಗತ್ತೆ ಅಂತ ನಾವು ಒಪ್ಪಬೇಕಾಗುತ್ತೆ. ಫ್ರೀಡಮ್ ಮೂವ್ಮೆಂಟ್ ಸಮಯದಲ್ಲಿ 42ನೇ ಇಸ್ವಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಬೇಕಾದಷ್ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿತ್ತು. ಭಾರತವನ್ನು ಬಿಟ್ಟು ತೊಲಗಿ ಆ ಸಮಯದಲ್ಲಿ ಒಂದು 100-150 ಜನರನ್ನ ಪುಣೆಯಲ್ಲಿ ಒಂದು ಜೈಲಲ್ಲಿ ಹಾಕಿದ್ರು ಕಾಂಗ್ರೆಸ್ನವ್ರನ್ನ. ಅದರಲ್ಲಿ ಒಬ್ಬ ವ್ಯಕ್ತಿ ತುಂಬ ಸಾತ್ವಿಕ ವ್ಯಕ್ತಿ, ಎಲ್ಲರೂ ತುಂಬ ಆತನನ್ನು ಗೌರವಿಸ್ತಾ ಇದ್ರು. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದ. ಎದ್ದ ಮೇಲೆ ಆ ವ್ಯಕ್ತಿ ಮಿಕ್ಕವರಿಗೆ ಹೇಳಿದಂತೆ, ಇವತ್ತು ಯಾಕೋ ನನ್ನ ಮನಸ್ಸಲ್ಲಿ ತುಂಬ ಕೆಟ್ಟ ಯೋಚನೆ ಭಾವನೆ ಬರ್ತಾ ಇದೆ. ಏನು ಅಂತಂದರೆ, ಯಾರನ್ನಾದ್ರೂ ಹಿಡಿದು ಕೊಲೆ ಮಾಡಿಬಿಡೋಣ ಅನ್ನೋಷ್ಟು. ಇವರಿಗೆ ಆಶ್ಚರ್ಯ ಆಯ್ತಂತೆ, ಯಾವತ್ತೂ ಇಲ್ಲ ಇವತ್ತು ಯಾಕೆ ಬಂತು? ಆದರೆ ಒಬ್ಬರು ಸ್ವಲ್ಪ ಸೈಂಟಿಫಿಕ್ ಟೆಂಪರ್ಮೆಂಟ್, ವಿಜ್ಞಾನದ ಮನೋಭಾವ ಇದ್ದವರು ಇದರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡಿದಾಗ ಗೊತ್ತಾಯಿತು, ಅಲ್ಲಿ ಜೈಲಿನ ಅಡುಗೆ ಮಾಡ್ತಾ ಇದ್ದಂಥವನು ಅವತ್ತು ಕಾಯಿಲೆ ಬಿದ್ದಿದ್ದಾನೆ. ಒಬ್ಬ ಮರ್ಡರ್ ಮಾಡಿದಂಥ ಲೈಫ್ ಕಾನ್ವಿಕ್ಟ್ ಕೊಲೆಗಾರ, ಅವನು ಚೆನ್ನಾಗಿ ಅಡುಗೆ ಮಾಡ್ತಾನೆ ಅಂಥೇಳಿ ಅವನ ಕೈಲಿ ಅಡುಗೆ ಮಾಡಿಸಿದ್ದಾರೆ. ಆ ಅಡುಗೆ ತಿಂದಿದ್ರಿಂದ ಇವ್ರ ಮನಸ್ಸಿನ ಮೇಲೆ ಪರಿಣಾಮ ಆಗಿದೆ. ಇದು ರೆಕಾರ್ಡೆಡ್ ಇನ್ ಒನ್ ಆಫ್ ದಿ ಬುಕ್ಸ್. ಅಂದಮೇಲೆ ನಮ್ಮ ಚಾರಿತ್ರ್ಯ ಅಥವಾ ಮನಸ್ಸು ಕೆಟ್ಟಿದ್ದರೆ ಅದರ ಪರಿಣಾಮ ಆಹಾರದ ಮೇಲೂ ಕೂಡ ಆಗತ್ತೆ. ಇದನ್ನು ನಾವು ಒಪ್ಕೊಳ್ಳೇಬೇಕು. ಈ ವಿಷಯದಲ್ಲಿ ಬೇಕಾದಷ್ಟು ಕೆಲಸ ನಡೆದಿದೆ. ಪೀಟರ್ ಹುರ್ಕೋಸ್ ಅಂತ ಹೇಳಿ ಒಬ್ಬ ಸೈಕಿಯಾಟ್ರಿಸ್ಟ್ ಇದ್ದ, ಸೈಕಿಕ್ ಅಂತ ಹೇಳ್ಬೋದು. ಬೇಕಾದಷ್ಟು ಯೋಗಿಕ್ ಪವರ್ಸ್ ಇತ್ತು ಆತನಲ್ಲಿ. ಅದು ಕೂಡ ಬಹಳ ವಿಚಿತ್ರವಾಗಿರ್ತಕ್ಕಂಥ
ಕಥೆ. ಅವನು ಎರಡನೇ ಮಹಾಯುದ್ಧದ ಸಮಯದಲ್ಲಿ 16-18 ವರ್ಷದ ಯುವಕ, ಜರ್ಮನ್ ಅವರನ್ನು ಸೆರೆ ಹಿಡಿದುಬಿಟ್ಟಿದ್ರು. ಎಲ್ಲ ಒಂದು ಕಡೆ ಪೇಂಟಿಂಗ್ ಮಾಡ್ಲಿಕ್ಕೆ ಬಿಟ್ಟಿದ್ರು. 20-25 ಅಡಿ ಮೇಲೆ ಹತ್ತಿ ಪೇಂಟ್ ಮಾಡ್ತಾ ಇದ್ದಾಗ ಕೆಳಗಡೆ ಬಿದ್ದು ಬ್ರೈನ್ ಡ್ಯಾಮೇಜ್ ಆಯಿತು. ಅನಂತರ ಅವನನ್ನು ಆಸ್ಪತ್ರೆಗೆ ಹಾಕಿ ಎಲ್ಲ ಬೇಕಾದಷ್ಟು ಚಿಕಿತ್ಸೆ ಮಾಡಿದ್ದಾಯಿತು. ಅವನು ಆಸ್ಪತ್ರೆಯಿಂದ ಹಿಂತಿರುಗಿ ಬಂದ ಮೇಲೆ ನೋಡ್ತಾನೆ, ಒಂದು ವಿಚಿತ್ರವಾದ ಶಕ್ತಿ ಉಂಟಾಗಿದೆ ಅವನಲ್ಲಿ. ನೋಡಿದ ತಕ್ಷಣ ಯಾರ ಮನಸ್ಸನ್ನು ಬೇಕಾದ್ರೂ ಓದ್ಬೋದು. ದೇಹದಲ್ಲಿ ಏನೋ ಒಂದು ಕೆಲಸ ನಡೀತಾ ಇದೆ, ಅದನ್ನು ಕಾಣ್ತಕ್ಕಂಥ ಶಕ್ತಿ, ನಾವು ಯಾವುದನ್ನ ಯೌಗಿಕ ಶಕ್ತಿಗಳು ಅಂತ ಕರಿತೀವಿ, ಅದು ಅಂತಹ ಶಕ್ತಿಗಳೆಲ್ಲ ಬಂದಿತ್ತು. ಅನಂತರ ಅವನಿಂದ ಬೇಕಾದಷ್ಟು ಕೆಲಸ ಕೂಡ ಮಾಡಿಸ್ಕೋತಾರೆ ಅಂತ ಕೇಳಿದ್ದೀವಿ. ಒಂದು ಸಂದರ್ಭ, ಉದಾಹರಣೆಗೆ, ಒಂದು ಮನೆಯಲ್ಲಿ 4-5 ವರ್ಷದ ಹೆಣ್ಣುಮಗು ತಪ್ಪಿಸ್ಕೊಂಡಿದೆ. ತಂದೆ ತಾಯಿ ಹುಡುಕಿ ಸಾಕಾಯಿತು. ಕೊನೆಗೆ ಇವನ ಹತ್ರ ಬರ್ತಾರೆ, ಪೀಟರ್ ಹುರ್ಕೋಸ್, ಈ ರೀತಿ ಆಗಿದೆ, ಏನು ಮಾಡೋದು? ಆಗ ಅವನು ಹೇಳ್ತಾನೆ, ನಿಮ್ಮ ಮಗು ಸದಾ ಉಪಯೋಗಿಸ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತು ತಂದುಕೊಡಿ ಅಂತ. ಫ್ರಾಕ್ ತಂದುಕೊಟ್ರು, ಲಂಗ. ಕೈಯಲ್ಲಿ ನಿಂತ್ಕೊಂಡು ಒಂದು 5 ನಿಮಿಷ ಆದಮೇಲೆ ಹೇಳ್ದ, ಈ ಊರಿನ ಆಚೆ ಒಂದು ನದಿ ಇದೆ, ಈ ಕಡೆ ನದಿ, ಈ ಕಡೆ ಬೆಟ್ಟ, ಅದರ ಮಧ್ಯೆ ಒಂದು ದೊಡ್ಡ ಕಲ್ಲಿದೆ, ಅದ್ರ ಮೇಲೆ ಕೂತ್ಕೊಂಡು ಮಗು ಅಳ್ತಾ ಇದೆ ಅಂತ. ಹೋಗಿ ನೋಡಿದ್ರೆ ನಿಜ. ಅದು ಹೇಗೆ ಗೊತ್ತಾಯಿತು ಅಂತಂದರೆ, ಅದಕ್ಕೆ ಅವನು ಹೇಳೋದೇನು ಅಂತಂದರೆ, ಆ ಮಗುವಿನ ಪ್ರಾಣಶಕ್ತಿ ಈ ಬಟ್ಟೆ ಒಳಗೂ ಬರುತ್ತೆ. ಅದನ್ನು ಇವನು ಹೀಗೆ ಮುಟ್ಟಿದಾಗ ಇವನ ಮನಸ್ಸು ಅದರ ಮೂಲಕ ಆ ಮಗುವನ್ನು ಸಂಪರ್ಕಿಸುತ್ತೆ. ಆ ಪ್ರಾಣಶಕ್ತಿ ಬಟ್ಟೆ ಮತ್ತು ಇವನ ಮನಸ್ಸು, ಅದರಿಂದ ಅದು ನೋಡ್ಲಿಕ್ಕೆ ಆಯ್ತು ಅವನಿಗೆ ಅಂತ. ಆದ್ದರಿಂದ ಯೌಗಿಕ ಶಕ್ತಿ ಇರತಕ್ಕಂಥವ್ರು ಅನೇಕ ಜನ ಮಹಾತ್ಮರು ಇದನ್ನೆಲ್ಲ ನೋಡಬಲ್ಲರು, ಕೇಳಬಲ್ಲರು, ಹೇಳಬಲ್ಲರು. ಇಂಥ ಒಂದು ಪ್ರಭಾವ ಮನಸ್ಸಿನ ಮೇಲೆ ಆಗುವುದರಿಂದ, ಮನಸ್ಸಿನ ಮೂಲಕ ಆಹಾರದ ಮೇಲೆ ಆಗುವುದರಿಂದ ನಾವು ಈ 3ನೇ ದೋಷವನ್ನು ಕೂಡ ಒಪ್ಪಬೇಕಾಗುತ್ತೆ, ಆಶ್ರಯ ದೋಷ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ನಾವು ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೇವೆ. ಪ್ರಯಾಣ ಮಾಡುವಾಗ ಎಲ್ಲೋ ಹೋಟೆಲಲ್ಲಿ ಊಟ ಮಾಡಬೇಕು. ಹೋಟೆಲ್ ಊಟ ಮಾಡೋಕ್ಕೆ ಮುಂಚೆ ಈ ಆಹಾರವನ್ನು ತಯಾರು ಮಾಡಿದವರು ಯಾರು, ಅವನ ಬಯೋಗ್ರಫಿ ಏನು ಅಂತ ನಾವು ಕೇಳಿ ಅನಂತರ ಊಟ ಮಾಡೋಕ್ಕಾಗಲ್ಲ. ಆಹಾರ ಇದೆ, ಯಾರೋ ಮಾಡಿದ್ದಾರೆ ಗೊತ್ತಿಲ್ಲ, ಪ್ಲಸ್ ಮೈನಸ್ ಎರಡೂ ಇರ್ಬೋದು. ಮತ್ತು ನಾವೇನು ಮಾಡಬೇಕು? ನಾವು ಅದನ್ನು ಸ್ವೀಕರಿಸೋದಕ್ಕೆ ಮುಂಚೆ ಮನಸ್ಸಿನಲ್ಲಿಯೇ ಭಗವಂತನಿಗೆ ಅರ್ಪಣೆ ಮಾಡಿದ ಪಕ್ಷದಲ್ಲಿ ತಾನಾಗಿಯೇ ಪರಿಶುದ್ಧವಾಗುತ್ತೆ. ಬಹಳ ಮುಖ್ಯ. ನಾವು ಏನನ್ನು ತಗೋಬೇಕಾದರೂ, ಆಹಾರವೇ ಆಗಬಹುದು ಅಥವಾ ಬೇರೆ ವಸ್ತುವೇ ಆಗಬಹುದು, ನಾವು ಅದನ್ನು ಮೊದಲನೇ ಸಲ ಉಪಯೋಗಿಸ್ಬೇಕಾದ್ರೆ ಆ ವಸ್ತುವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅವನು ಕೊಟ್ಟಿರ್ತಕ್ಕಂಥ ಒಂದು ಪ್ರಸಾದ ಅನ್ನೋ ಭಾವನೆಯಿಂದ ಅದನ್ನು ಉಪಯೋಗಿಸಿದ ಪಕ್ಷದಲ್ಲಿ ಅದರಲ್ಲಿ ಏನಾದರೂ ಕೆಡಕಿದ್ರೆ ನಮಗೆ ಅದು ತಗೊಳ್ಳೋದಿಲ್ಲ. ಒಟ್ಟಿನಲ್ಲಿ ಆಹಾರವನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಮುಂಚೆ ಅದನ್ನು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಬೇಕಾದ್ರೆ ಹೇಗೆ ಮಾಡೋದು? ನಮ್ಮ ಸಂಪ್ರದಾಯ ಏನು ಹೇಳುತ್ತೆ? ನಾವು ಇಲ್ಲಿ ರಾಮಕೃಷ್ಣ ಮಠದಲ್ಲಿ ಬ್ರಹ್ಮಾರ್ಪಣ ಶ್ಲೋಕವನ್ನು ಅರ್ಪಣೆಯ ಮಂತ್ರವಾಗಿ ಉಪಯೋಗಿಸ್ತಾ ಇದ್ದೇವೆ. ಇದಕ್ಕೆ ಏನಾದರೂ ಆಧಾರ ಇದೆಯೇ ಅಂತ ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ, ಬೇರೆಯವರು ಏನು ಮಾಡ್ತಾ ಇದ್ದಾರೆ ಅಂತ. ಎರಡನೇ ಪ್ರಶ್ನೆ ಉತ್ತರ, ಸಾಮಾನ್ಯವಾಗಿ ಭಗವದ್ಗೀತೆ 15ನೇ ಅಧ್ಯಾಯವನ್ನು ಪಾಠ ಮಾಡುವುದುಂಟು, ಪಠಣ. ಅದರಲ್ಲಿ ಭಗವಂತ ಹೇಳ್ತಾನೆ, ನಾನೇ ಜೀವಾತ್ಮ ಒಳಗಡೆ ಇದ್ಕೊಂಡು ಪಚಾಮ್ಯನ್ನಂ ಚತುರ್ವಿಧಂ ಅಂತಬಿಟ್ಟು ಅನೇಕ ರೀತಿಯಲ್ಲಿ ಒಳಗಡೆ ಬರತಕ್ಕಂಥ ಆಹಾರವನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ. ಅಂದಮೇಲೆ ಭಗವದ್ಗೀತೆಯ 15ನೇ ಅಧ್ಯಾಯವೂ ಆಗಬಹುದು, ಅಥವಾ ನಾವು ಹೇಳೋ ಹಾಗೆ ಬ್ರಹ್ಮಾರ್ಪಣ ಮಂತ್ರ ಬೇಕಾದರೂ ಆಗಬಹುದು. ಈ ಬ್ರಹ್ಮಾರ್ಪಣ ಮಂತ್ರವನ್ನು ಉಪಯೋಗಿಸಲಿಕ್ಕೆ
ಶಾಸ್ತ್ರದ ಆಧಾರ ಇದೆಯೇ ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಡಾಕ್ಟರ್ ಕಾಣಿಯವರು ಹೇಳ್ತಾರೆ, ಹೌದು ಇದೆ, ಮಹಾನಿರ್ವಾಣ ತಂತ್ರದಲ್ಲಿ ಬರುತ್ತೆ. ಮಹಾನಿರ್ವಾಣ ತಂತ್ರದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ತಾಯಿ ದುರ್ಗೆಯ ಪೂಜೆಯನ್ನು ಮಾಡಬೇಕಾದ್ರೆ ಆ ಪೂಜೆಯ ಸಮಯದಲ್ಲಿ ನಾವು ಯಾವ ವಸ್ತುಗಳನ್ನು ನೈವೇದ್ಯ ಮಾಡ್ತೀವೋ ಆ ನೈವೇದ್ಯ ಮಾಡತಕ್ಕಂಥ ಸಮಯದಲ್ಲಿ ಈ ಬ್ರಹ್ಮಾರ್ಪಣವನ್ನು ಮಂತ್ರವಾಗಿ ಪ್ರಯೋಗಿಸ್ತಾರೆ. ಮಹಾನಿರ್ವಾಣ ತಂತ್ರದಲ್ಲಿ ಜಗನ್ಮಾತೆ ದುರ್ಗೆಗೆ ಆಹಾರವನ್ನ ಸಮರ್ಪಣೆ ಮಾಡತಕ್ಕಂತಹ ಸಮಯದಲ್ಲಿ ಬ್ರಹ್ಮಾರ್ಪಣ ಶ್ಲೋಕವನ್ನ ಪ್ರಯೋಗಿಸಿರೋದ್ರಿಂದ ನಾವು ಕೂಡ ಅದನ್ನ ಉಪಯೋಗಿಸಿಕೊಳ್ಳಬಹುದು. ಅಂದ್ರೆ ಬ್ರಹ್ಮಾರ್ಪಣ ಶ್ಲೋಕವನ್ನ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಉಪಯೋಗಿಸುವುದಕ್ಕೆ ನಮಗೆ ಶಾಸ್ತ್ರದ ಆಧಾರ ಇದೆ, ಒಪ್ಪೋಣ. ಆದರೆ ಈ ಶ್ಲೋಕದ ಅರ್ಥ ಏನು, ಇದಕ್ಕೂ ಮತ್ತು ಆಹಾರವನ್ನು ತೆಗೆದುಕೊಳ್ಳತಕ್ಕಂಥ ಕ್ರಿಯೆಗೂ ಏನಾದರೂ ಸಂಬಂಧ ಉಂಟೆ? ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು. ಈ ಬ್ರಹ್ಮಾರ್ಪಣ ಶ್ಲೋಕವನ್ನು ನಾವು 3 ಮಟ್ಟದಲ್ಲಿ ಅರ್ಥ ಹೇಳಬಹುದು, ವ್ಯಾಖ್ಯಾನ ಮಾಡಬಹುದು. ಬ್ರಹ್ಮಾರ್ಪಣಂ, ಬ್ರಹ್ಮಹವಿಹಿ, ಬ್ರಹ್ಮಾಗ್ನೌ, ಬ್ರಹ್ಮಣಾಹುತಂ ಇವೆಲ್ಲ ಗೊತ್ತಿರ್ತಕ್ಕಂಥ ಶ್ಲೋಕ. ಅಲ್ಲಿ ಏನು, ಅಗ್ನಿಯನ್ನ ಹಚ್ಚಿದೆ, ಯಜ್ಞವನ್ನು ಮಾಡ್ತಾ ಇದ್ದೇವೆ, ಅಗ್ನಿ ಉರಿತಾ ಇದೆ. ಆವಾಗ ನಾವೇನು ಮಾಡ್ತಾ ಇದ್ದೀವಿ, ಒಂದು ಸೃಕ್ ಅಥವಾ ಸುರುವ ಅಂದರೆ ವುಡನ್ ಸ್ಪೂನ್, ಮರದಲ್ಲಿ ಮಾಡಿರ್ತಕ್ಕಂಥ ಚಮಚ, ಅದರಿಂದ ತುಪ್ಪವನ್ನು ತಗೊಂಡು ಮಂತ್ರದ ಸಮೇತ ಆಹುತಿ ಮಾಡ್ತೇವೆ. ಮಂತ್ರದ ಸಮೇತ ಆಹುತಿ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆಶೆ, ಒಂದು ಉದ್ದೇಶ ಇರುತ್ತೆ. ಅಂದರೆ ಒಂದು ಕಡೆ ಬೆಂಕಿ, ಇನ್ನೊಂದು ಕಡೆ ಅದನ್ನ ಯಜ್ಞ ಮಾಡ್ತಾ ಇರತಕ್ಕಂಥ ನಾವು ಪಡೆಯಬೇಕಾಗಿರ್ತಕ್ಕಂಥ ಒಂದು ಲೋಕ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತು, ನಾವು ಉಪಯೋಗಿಸ್ತಾ ಇರತಕ್ಕಂಥ ಚಮಚ, ತುಪ್ಪ ಇತ್ಯಾದಿ. ಈ ಮಂತ್ರದ ಪ್ರಕಾರ ಪ್ರತಿಯೊಂದು ಕೂಡ ಬ್ರಹ್ಮವೇ ಅಂತ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ವಿಸ್ತಾರ ಮಾಡಿಕೊಂಡು ಯೋಚನೆ ಮಾಡಬಹುದು. ಒಬ್ಬ ಮನುಷ್ಯ ಅಲ್ಲಿ ಕೂತ್ಕೊಂಡು ಗಾಢವಾಗಿ ಧ್ಯಾನ ಮಾಡ್ತಾ ಇದ್ದಾನೆ, ಸಮಾಧಿಯಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಶಿಷ್ಯ ಮತ್ತು ಗುರು ಕುಳಿತುಕೊಳ್ತಿದ್ದಾರೆ. ಈ ಶಿಷ್ಯ ಕೇಳ್ತಾನೆ ಗುರುವನ್ನ, ಆ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಆಗ ಗುರು ಹೇಳ್ತಾನೆ, ಅವನು ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆದರೆ ಅವನ ಯಜ್ಞ ವಿಶೇಷವಾಗಿರ್ತಕ್ಕಂಥ ಯಜ್ಞ, ಸಾಮಾನ್ಯ ಯಜ್ಞ ಅಲ್ಲ, ಬ್ರಹ್ಮಯಜ್ಞ. ಅವನ ವಿಷಯದಲ್ಲಿ ಅಗ್ನಿ ಬ್ರಹ್ಮವೇ, ಸೃಕ್ ಮತ್ತು ಸುರುವ ಅದು ಕೂಡ ಬ್ರಹ್ಮವೇ, ಆಹುತಿ ಕೊಡ್ತಕ್ಕಂಥ ತುಪ್ಪವೂ ಬ್ರಹ್ಮವೇ, ಅದನ್ನು ಹಾಕ್ತಾ ಇರತಕ್ಕಂಥ ವ್ಯಕ್ತಿ ಅವನು ಕೂಡ ಬ್ರಹ್ಮವೇ, ಪಡೆಯಬೇಕಾದಂಥ ವಸ್ತು ಬ್ರಹ್ಮವೇ. ಅಂದರೆ ಅವನ ಧ್ಯಾನವನ್ನ ಯಜ್ಞದ ಒಂದು ಕಲ್ಪನೆಯನ್ನು ಮಾಡಿಕೊಂಡು ವಿವರಿಸ್ತಾ ಇದ್ದಾನೆ. ಅದು ಯಜ್ಞ ಮಾಡ್ತಾ ಇಲ್ಲ, ಅವನು ಯಜ್ಞದ ಕಲ್ಪನೆಯನ್ನು ತಂದು ಅದರ ಮೂಲಕ ವಿವರಿಸ್ತಾ ಇದ್ದಾನೆ. ಕಾರಣ ಏನು ಅಂತಂದ್ರೆ, ಆಗಿನ ಕಾಲದಲ್ಲಿ ಯಜ್ಞ ಬಹಳ ಪ್ರಧಾನವಾಗಿರ್ತಕ್ಕಂಥ ಧಾರ್ಮಿಕ ಕ್ರಿಯೆ, ಎಲ್ಲರಿಗೂ ಗೊತ್ತಿತ್ತದು. ಆದ್ರಿಂದ ಯಾವುದಾದ್ರೂ ಒಂದು ವಿಷಯವನ್ನ ವಿವರಿಸಬೇಕಾದ್ರೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ಒಂದು ದೃಷ್ಟಾಂತವನ್ನು ತೆಗೆದುಕೊಂಡು ಅದರ ಮೂಲಕ ವಿವರಿಸಿದ್ರೆ ಬಹಳ ಬೇಗ ಅರ್ಥವಾಗುತ್ತೆ. ಇದು ಮೊದಲನೆಯದು. ಅಂದರೆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನು ಪರಬ್ರಹ್ಮ ವಸ್ತುವಿನ ಮೇಲೆ
ಧ್ಯಾನ ಮಾಡ್ತಾ ಸಮಾಧಿಯನ್ನು ಪಡೆದಿರುವಾಗ ಅದನ್ನ ಯಜ್ಞಕ್ಕೆ ಹೋಲಿಸಿದೆ. ಒಂದು ಮಟ್ಟ ಕೆಳಗಡೆ ಬರೋಣ. ಈಗ ಜನಕನಂತಹ ರಾದರ್ಶಿಗಳಿದ್ದಾರೆ. ಅವರು ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಆದಮೇಲೆ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುವುದಕ್ಕೋಸ್ಕರ ತಾವಿರ್ತಕ್ಕಂಥ ಜಾಗದಲ್ಲೇ ಇದ್ದುಕೊಂಡು ಮಾಡ್ತಕ್ಕಂಥ ಕರ್ಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಈ ಮಹಾಪುರುಷರು ಏನನ್ನು ಮಾಡ್ತಾರೋ ಅದನ್ನು ಸಾಮಾನ್ಯ ಜನರು ಕೂಡ ಆದರ್ಶವಾಗಿ ತೆಗೆದುಕೊಂಡು ಅನುಸರಿಸ್ತಾರೆ. ಜನಕನಂತಹ ರಾಜರ್ಷಿಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ ಯಜ್ಞಯಾಗವಾದ ರೂಪದ ಧರ್ಮದ ಆಚರಣೆ ಬೇಕಾಗಿದ್ದ. ಆದರೆ ಅವರು ಸಮಾಜದ ಮಧ್ಯದಲ್ಲಿ ಇರುವುದರಿಂದ, ಸಮಾಜ ಅವರನ್ನು ಆದರ್ಶವಾಗಿ ತೆಗೆದುಕೊಂಡಿರುವುದರಿಂದ ಅದನ್ನು ಮಾಡಿ ತೋರಿಸ್ತಾರೆ, ನೀವು ಹೀಗೆ ಮಾಡಿಪ್ಪ ಅಂತ. ಈಗ ಜನಕ ಯಜ್ಞ ಮಾಡ್ತಾ ಇದ್ದಾನೆ, ನಮಗೂ ಕಾಣಿಸುತ್ತೆ ತುಪ್ಪವನ್ನು ಆಹುತಿಯನ್ನು ಹಾಕ್ತಾ ಇದ್ದಾನೆ, ಅಲ್ಲಿ ಅಗ್ನಿ ಉರಿತಾ ಇದೆ, ಇತ್ಯಾದಿ ಇತ್ಯಾದಿ. ನಮಗೆ ಕಾಣಿಸ್ತಾ ಇರೋದಕ್ಕೂ ಜನಕನಿಗೆ ಕಾಣಿಸ್ತಾ ಇರೋದಕ್ಕೂ ವ್ಯತ್ಯಾಸ ಇದೆ. ಅವನು ಅದನ್ನು ನಾವು ಕಂಡಾಗ ಕಾಣ್ತಾ ಇಲ್ಲ. ಅವನ ದೃಷ್ಟಿಯಲ್ಲಿ, ಅವನ ಸ್ವಂತದ ಅನುಭವದಲ್ಲಿ ಪ್ರತಿಯೊಂದು ಬ್ರಹ್ಮ ವಸ್ತುವೇ, ಬ್ರಹ್ಮನ್ ಕಾನ್ಷಿಯಸ್ನೆಸ್ ಸದಾ ಕಾಲೂ ಇರುತ್ತೆ. ಇದು 2ನೇ ಹಂತ. 3ನೇ ಹಂತ ನಾವು. ನಮಗೆ ಬ್ರಹ್ಮಜ್ಞಾನ ಆಗಿಲ್ಲ, ಜನಕನ ಹಾಗೆ ಮಾಡ್ತಕ್ಕಂಥ ಅವಸ್ಥೆ, ಶಕ್ತಿ ಬಂದಿಲ್ಲ. ಹಾಗಾದ್ರೆ ನಾವೇನು ಮಾಡಬೇಕು? ಇಮ್ಯಾಜಿನ್ ಮಾಡ್ಕೋಬೇಕು, ಊಹಿಸ್ಕೋಬೇಕು. ಈ ಎದುರುಗಡೆ ಬೆಂಕಿ ಉರಿತಾ ಇದೆ, ಅದು ನಿಜವಾಗಿ ಬೆಂಕಿ ಅಲ್ಲ, ಇದು ಪರಬ್ರಹ್ಮ ವಸ್ತುವಿನ ಒಂದು ರೂಪ. ಈ ತುಪ್ಪ, ಇದು ನಿಜವಾದ ತುಪ್ಪ ಅಲ್ಲ, ಪರಬ್ರಹ್ಮ ವಸ್ತುವಿನ ಒಂದು ರೂಪ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಬ್ರಹ್ಮ ಭಾವನೆಯನ್ನು ಹಾಕಿ ಆ ಕರ್ತವ್ಯ ಕರ್ಮವನ್ನು ಮಾಡ್ತೇವೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಯಾವುದನ್ನು ನಾವು ಇವತ್ತು ಇಮ್ಯಾಜಿನ್ ಮಾಡಿಕೊಂಡು, ಊಹಿಸ್ಕೊಂಡು, ಭಾವಿಸ್ಕೊಂಡು ಮಾಡ್ತೀವೋ ಅದು ನಾಳೆ ನಿಜವಾಗುತ್ತೆ. ಇದು ನೋಡಿ, ನಾವು ಉಪಾಸನೆ ಮಾಡ್ತೇವೆ. ಉಪಾಸನೆಯಲ್ಲಿ, ಧ್ಯಾನದಲ್ಲಿ ಏನು ಮಾಡ್ತೇವೆ? ಇಷ್ಟ ವಸ್ತುವಿನ ಮೇಲೆ ನಮ್ಮ ಮನಸ್ಸನ್ನು ಹರಿಸ್ತಾ ಇದ್ದೇವೆ. ಯಾವುದೋ ಒಂದು ಸಮಯದಲ್ಲಿ ನಮ್ಮ ಮನಸ್ಸು ಇಷ್ಟ ವಸ್ತುವಿನಲ್ಲಿ ಏಕೀಕೃತವಾಗುತ್ತೆ, ಅದರ ಸಾಕ್ಷಾತ್ಕಾರವಾಗುತ್ತೆ. ಆದ್ದರಿಂದ ಯಾವುದನ್ನು ನಾವು ಮೊದಲು ಯೋಚನೆ, ಭಾವನೆ ಅಂತಂತೀವೋ ಅದು ಮುಂದೆ ಸಾಕ್ಷಾತ್ಕಾರವಾಗುತ್ತೆ. ಅಂದಮೇಲೆ ಈ ಒಂದು ಶ್ಲೋಕವನ್ನು ನಾವು 3 ದೃಷ್ಟಿಕೋನದಿಂದ ನೋಡಬಹುದು. ನಮ್ಮ ದೃಷ್ಟಿಕೋನದಿಂದ ಹೇಳಬೇಕಾದ್ರೆ, ನಾವು ಮಾಡ್ತಕ್ಕಂಥ ಯಜ್ಞವನ್ನ ಪ್ರತಿಯೊಂದು ಯಜ್ಞದಲ್ಲಿಯೂ ಕೂಡ, ಯಜ್ಞದ ಪ್ರತಿಯೊಂದು ಅಂಶದಲ್ಲಿಯೂ ಕೂಡ ಬ್ರಹ್ಮ ಭಾವವನ್ನು ಮನಸ್ಸಿಗೆ ತಂದುಕೊಂಡು ಮಾಡಿದ್ರೆ ಇವತ್ತಲ್ಲ ನಾಳೆ ಬ್ರಹ್ಮಜ್ಞಾನವಾಗುತ್ತೆ. ಅದು ಯಜ್ಞ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು. ಈಗ ಈಗಿನ ಕಾಲದಲ್ಲಿ ನಾವು ಯಜ್ಞವನ್ನು ಮಾಡ್ತಾ ಇಲ್ಲ. ಯಾಗಾದಿಗಳ ಧರ್ಮ ಕೂಡ ತುಂಬ ಅಪರೂಪ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಆದರೆ ನಾವೇನು ಮಾಡಬಹುದು ಅಂತಂದರೆ, ಯಾವ ಯಾವ ಕರ್ತವ್ಯ ಕರ್ಮಗಳನ್ನು ಮಾಡಬೇಕಾಗಿದೆಯೋ ಆ ಕರ್ಮದ ಪ್ರತಿಯೊಂದು ಅಂಶದಲ್ಲಿಯೂ ಕೂಡ ಆದಷ್ಟು ಮಟ್ಟಿಗೆ ಯಜ್ಞ ದೃಷ್ಟಿಯನ್ನು, ಪರಮಾತ್ಮ ದೃಷ್ಟಿಯನ್ನು ಇಟ್ಕೊಂಡು ಮಾಡಬಹುದು. ಕೃಷ್ಣಾರ್ಪಣ ಮಸ್ತು. ನಾನು ಈ ಕೆಲಸವನ್ನು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ, ಅವನ ಹೆಸರನ್ನು ತೆಗೆದುಕೊಂಡು ಶಾಸ್ತ್ರದಲ್ಲಿ ಗುರು ಹಿರಿಯರು ಹೇಳಿರ್ತಕ್ಕಂಥ ಕರ್ಮದಲ್ಲಿ ಮಾಡ್ತಾ ಇದ್ದೇನೆ. ಕರ್ತವ್ಯ ಕರ್ಮ ಚೆನ್ನಾಗಿ ಆಗಬೇಕು, ಶ್ರದ್ಧೆಯಿಂದ ಮಾಡಬೇಕು. ಇದು ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡತಕ್ಕಂಥ ಒಂದು ಕರ್ತವ್ಯ ಕರ್ಮ, ಪೂಜೆ ಅನ್ನೋ ದೃಷ್ಟಿಯಿಂದ ಮಾಡಬೇಕು. ಹೀಗೆ ಮಾಡ್ತಾ ಇದ್ರೆ ಕ್ರಮೇಣ ಮನಃಶುದ್ಧಿ ಆಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಅಂದಮೇಲೆ ನಾವು ಮಾಡ್ತಕ್ಕಂಥ ಊಟವನ್ನು ಕೂಡ ಯಜ್ಞ ದೃಷ್ಟಿಯಿಂದ ಮಾಡಿದ್ರೆ, ನಾನು ಆಹಾರವನ್ನು ತೆಗೆದುಕೊಳ್ತಾ ಇದ್ದೇನೆ, ನನ್ನ ಹೊಟ್ಟೆ ಒಳಗೆ ಒಂದು ಬೆಂಕಿ ಉರಿತಾ ಇದೆ, ಆ ಬೆಂಕಿಗೆ ಆಹುತಿಯನ್ನು ಕೊಡ್ತಾ ಇದ್ದೇನೆ ಅನ್ನೋ ತರಹ ನಾವು ಅದನ್ನು ಭಾವಿಸ್ಕೋಬಹುದು. ಈ ತರಹ ಭಾವನೆಯನ್ನ ಇದೇ ಉಪನಿಷತ್ನಲ್ಲೇ ಕಾಣ್ತೇವೆ ನಾವು.
ಅದನ್ನ ಪ್ರಾಣಾಗ್ನಿಹೋತ್ರ ಅಂತ ಕರೆದಿದೆ ಛಾಂದೋಗ್ಯ ಉಪನಿಷತ್ತು. ಅಂದ್ರೆ ಮಾಡ್ತಕ್ಕಂಥ ಊಟ ಇದೆಯಲ್ಲ, ಅದನ್ನ ಅಗ್ನಿಹೋತ್ರ ಅಂತ ಭಾವಿಸಿ ಮಾಡಿದ್ರೆ ಅಗ್ನಿಹೋತ್ರದಿಂದ ಏನು ಫಲ ಬರುತ್ತೋ ಅದಕ್ಕಿಂತಲೂ ಹೆಚ್ಚು ಫಲ ಇದರಿಂದ ಸಿಕ್ಕುತ್ತೆ ಅಂತ. ಅಗ್ನಿಹೋತ್ರ ಒಂದು ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ಧಾರ್ಮಿಕ ಕ್ರಿಯೆ. ಇವತ್ತು ಅದರ ಬಗ್ಗೆ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ. ಈಗ ಹೇಳ್ತಾ ಇದ್ದಾರೆ ಅಗ್ನಿಹೋತ್ರದಿಂದ ಅಟ್ಮಾಸ್ಫಿಯರ್ ಹೊರಗಡೆ ಇರ್ತಕ್ಕಂಥ ಗಾಳಿ ತುಂಬ ಪರಿಶುದ್ಧವಾಗುತ್ತೆ, ನಮ್ಮ ಮನಸ್ಸಿನ ಮೇಲೂ ಕೂಡ ಒಳ್ಳೆಯ ಪ್ರಭಾವ ಬೀರುತ್ತೆ ಅಂತ ಹೇಳಿ ಅನೇಕರು ಅಗ್ನಿಹೋತ್ರವನ್ನು ಮನೆಯಲ್ಲಿ ಮಾಡೋದನ್ನು ಪ್ರಾರಂಭ ಮಾಡಿದ್ದಾರೆ. ಅಂದಮೇಲೆ ನಾವು ಮಾಡ್ತಕ್ಕಂಥ ಊಟ ಇದೆಯಲ್ಲ, ಅದನ್ನು ಅಗ್ನಿಹೋತ್ರ ಅಂತ ಭಾವಿಸ್ಬಿಟ್ರೆ ಅಗ್ನಿಹೋತ್ರದಿಂದ ಯಾವ ಒಂದು ಫಲ ಬರಬೇಕಾಗಿತ್ತೋ ಆ ಫಲವನ್ನ ಊಟ ಮಾಡುವಾಗ ಈ ಭೋಜನ ಕ್ರಿಯೆಯಿಂದ ಪಡ್ಕೋಬಹುದು ಅಂತ ಛಾಂದೋಗ್ಯ ಉಪನಿಷತ್ ಹೇಳ್ತಾ ಇದೆ. ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ ಅದನ್ನ. ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ನೀವೇನು ಅದನ್ನ ಭೋಜನ ಕ್ರಿಯೆಯನ್ನ ಪ್ರಾಣಾಗ್ನಿಹೋತ್ರ ಅಂತ ಭಾವಿಸ್ತಾ ಇದ್ದೀರಿ. ಅದರಿಂದ ಬರ್ತಕ್ಕಂಥ ಫಲ ಕೂಡ ಅತ್ಯಲ್ಪ, ಅಗ್ನಿಹೋತ್ರದ ಫಲಕ್ಕಿಂತ ಸ್ವಲ್ಪ ಉತ್ತಮವಾಗಿರ್ಬೋದಷ್ಟೇನೆ. ಅದರ ಬದಲು ಇದನ್ನ ಪ್ರಾಣಾಗ್ನಿಹೋತ್ರ ಅನ್ನೋದಕ್ಕಿಂತ ಬ್ರಹ್ಮಯಜ್ಞವಾಗಿ ಯಾಕೆ ಮಾಡಬಾರ್ದು? ಬ್ರಹ್ಮಾರ್ಪಣ ಮಂತ್ರದಲ್ಲಿ ಹೇಳಿದ್ರು ಹಾಗೆ. ಅಂದ್ರೆ ನಾವು ಮಾಡ್ತಕ್ಕಂಥ ಊಟವನ್ನ ಕೇವಲ ಪ್ರಾಣಾಗ್ನಿಹೋತ್ರದ ದೃಷ್ಟಿಯಿಂದ ಮಾಡದೆ ಸಾಕ್ಷಾತ್ ಪರಬ್ರಹ್ಮಕ್ಕೆ ನಾವು ಈ ಆಹಾರವನ್ನು ಕೊಡ್ತಾ ಇದ್ದೇವೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರೆ ಅದು ಬ್ರಹ್ಮಾರ್ಪಣ ನಿಜವಾದಂತಹ ಬ್ರಹ್ಮಯಜ್ಞವಾಗುತ್ತೆ. ಪ್ರಾಣಾಗ್ನಿಹೋತ್ರವನ್ನ ಭೋಜನ ಕ್ರಿಯೆಯನ್ನ ಬ್ರಹ್ಮಯಜ್ಞದ ಮಟ್ಟಕ್ಕೆ ಏರಿಸಬಹುದು. ಅಂದ್ರೆ ನಾವು ಬ್ರಹ್ಮಾರ್ಪಣ ಮಂತ್ರವನ್ನು ಹೇಳ್ತಾ ಇರುವಾಗ ನಿಜವಾಗಿ ಇದನ್ನೆಲ್ಲ ಮನಸ್ಸಿಗೆ ಭಾವಿಸ್ಕೋಬೇಕಾಗತ್ತೆ. ಹೊಟ್ಟೆ ಒಳಗಡೆ ಅಗ್ನಿ ಉರಿತಾ ಇದೆ, ಅದು ಪರಬ್ರಹ್ಮ ವಸ್ತು. ನಾವು ಊಟ ಮಾಡ್ತಾ ಇರ್ತಕ್ಕಂಥ ವಸ್ತು ಪರಬ್ರಹ್ಮ ವಸ್ತು. ಹಾಕ್ತಾ ಇರ್ತಕ್ಕಂಥ ನಾನು ಕೂಡ ಪರಬ್ರಹ್ಮ ವಸ್ತು. ಆದರೆ ಇಷ್ಟಕ್ಕೆಲ್ಲ ಅವಕಾಶ ಇರಲ್ಲ ಅಂದ್ಕೊಂಡು ನಾವು ಜೋರಾಗಿ ಹೊಟ್ಟೆ ಹರಿದಿರುವಾಗ ಇದೆಲ್ಲ ಮನಸ್ಸಿನಲ್ಲಿ ಭಾವನೆ ತಂದ್ಕೊಡ್ಲಿಕ್ಕೆ ಆಗಲ್ಲ. ಆದ್ರಿಂದ ನಾವೇನ್ ಮಾಡ್ತೀವಿ, ಇಷ್ಟ ದೇವತೆಯನ್ನ ಜ್ಞಾಪಿಸ್ಕೊಂಡು ಇಷ್ಟ ದೇವತೆಗೆ ಅರ್ಪಣೆ ಮಾಡ್ತಾ ಇದೀವಿ ಅಂತ ಭಾವಿಸ್ಕೊಂಡು ಆನಂತರ ಅದನ್ನು ತಗೋತೀವಿ. ಇದು ಸುಲಭವಾಗಿರ್ತಕ್ಕಂಥ ಮಾರ್ಗ. ಯೋಗ ಸೂತ್ರದಲ್ಲಿ ಬರುತ್ತೆ ತಜ್ಜಪ ತದರ್ಥ ಭಾವನಂ ಅಂತ. ಅಲ್ಲಿ ಈಶ್ವರ ಇದಾನಿಯೇ, ಅವನ ಸ್ವರೂಪ ಎಂಥದ್ದು ಅಂತ ವಿವರಿಸಿದ ಮೇಲೆ ಆ ಈಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಓಂಕಾರ ಪ್ರಣವ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳುತ್ತೆ ತಜ್ಜಪ ತದರ್ಥ ಭಾವನಂ. ಓಂಕಾರದ ಜಪವನ್ನು ಮಾಡುವುದು ಅಂತಂದ್ರೆ ಏನರ್ಥ? ಆ ಓಂಕಾರದ ಅರ್ಥವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತುವನ್ನ ಈಶ್ವರನ ಮನಸ್ಸಿಗೆ ತಂದ್ಕೊಳ್ಳೋದು. ಓಂಕಾರದ ಜಪ ಮಾಡುವಾಗಲೇನೆ ಜೊತೆಗೆ ಈಶ್ವರನ ಮೇಲೆ ಧ್ಯಾನ ಉಪಾಸನೆ ಮಾಡಬೇಕು. ಅಂದರೆ ಜಪ, ಉಪಾಸನೆ ಮತ್ತು ದೇವತೆ ಎಲ್ಲ ಒಟ್ಟಾಗಿ ಹೋಗುತ್ತೆ. ಅಂದಮೇಲೆ ನಾವೇನ್ ಮಾಡಬೇಕು? ಬ್ರಹ್ಮಾರ್ಪಣ ಮಂತ್ರವನ್ನು ಹೇಳ್ತಾ ಇದ್ರು ಕೂಡ ಅದು ಒಟ್ಟರ್ಥ ಏನು? ಪ್ರತಿಯೊಂದನ್ನು ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ವಿ ಅನ್ನೋ ಭಾವನೆ ಇರೋದ್ರಿಂದ ನಾವು ನಮ್ಮ ಹೃದಯದಲ್ಲಿ ಇಷ್ಟ ದೇವತೆ ಕುಳಿತಿದೆ, ಆ ಇಷ್ಟ ದೇವತೆಯ ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಆಹಾರವನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದೆ ಅಂತ ಭಾವಿಸ್ಕೊಂಡು ಬಹಳ ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಅದನ್ನು ಮಾಡಬೇಕು. ಅಂದರೆ ಈ ಆಹಾರವನ್ನು ಸ್ವೀಕರಿಸ್ತಕ್ಕಂಥ, ಭೋಜನ ಮಾಡತಕ್ಕಂಥ ಒಂದು ಸಾಮಾನ್ಯ ಕ್ರಿಯೆಯು ಕೂಡ ಆಧ್ಯಾತ್ಮಿಕ ಸಾಧನೆ ಆಗುತ್ತೆ. ಶಾರದಾ ದೇವಿಯವರು ಎಷ್ಟೋ ಸಲ ಹೇಳ್ತಾ ಇದ್ರು, ಅವರು ಪರಮಹಂಸರಿಗೆ ಆಹಾರವನ್ನು ನೈವೇದ್ಯ ಮಾಡೋರು. ನೈವೇದ್ಯ ಮಾಡುವಾಗ ಪ್ರಾರ್ಥನೆ ಮಾಡಿಕೊಡೋರಂತೆ, ನೀವು ಅದನ್ನು ಸ್ವೀಕರಿಸಿ. ಕೆಲವು ಸಲ ಪರಮಹಂಸರು ಸಾಕ್ಷಾತ್ತಾಗಿ ಬಂದು ಕುಳಿತುಕೊಂಡು ಸ್ವೀಕರಿಸ್ತಾ ಇರೋ ಹಾಗೆ, ಇನ್ನು ಕೆಲವು ಸಲ ಅವರ ಕಣ್ಣಿನಿಂದ ಒಂದು ಜ್ಯೋತಿ ಬಂದು ಆ ಆಹಾರವನ್ನು ಮುಟ್ಟಿದ ಹಾಗೆ ಆಗ್ತಾ ಇತ್ತಂತೆ. ಅವರ ಜೀವನ ಚರಿತ್ರೆಯಲ್ಲಿ ಕಾಣ್ತೀವಿ.
ಯಾವುದೋ ಒಂದು ರೀತಿಯಲ್ಲಿ ಅರ್ಪಣೆ ಮಾಡ್ತಕ್ಕಂಥ ಈ ಆಹಾರ ಪರಿಶುದ್ಧವಾಗಬೇಕು. ಹಾಗೆ ಪರಿಶುದ್ಧವಾಗಲಿಕ್ಕೆ ಆಧ್ಯಾತ್ಮಿಕ ಅನುಭವ ಇವರ ಕಡೆಯಿಂದ ತೋರಿಸಿಕೊಡ್ತಾ ಇದೆ. ಪರಮಹಂಸರಿಗೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಆಹಾರವನ್ನು ಕೊಟ್ಟಾಗ ಅವರು ಅದನ್ನು ಸ್ವೀಕರಿಸ್ತಾರೆ. ಅವರು ಸ್ವೀಕರಿಸಿದ ಮೇಲೆ ಸಾಮಾನ್ಯವಾಗಿದ್ದಂತಹ ಆಹಾರ ಪವಿತ್ರವಾಗಿರ್ತಕ್ಕಂಥ ಪ್ರಸಾದವಾಗುತ್ತೆ. ಯಾವಾಗ ನಾವು ಪ್ರಸಾದವನ್ನು ತೆಗೆದುಕೊಳ್ತೀವೋ ಆಗ ಅದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾವನೆ. ಅಂದರೆ ನಾವು ಮಾಡ್ತಕ್ಕಂಥ ಭೋಜನ ಅಥವಾ ಊಟ ಶರೀರವನ್ನ ಪೋಷಿಸಿ ಅದಕ್ಕೆ ಆರೋಗ್ಯವನ್ನ ಶಕ್ತಿಯನ್ನ ಕೊಡುವುದರ ಜೊತೆಗೆ ಅದಕ್ಕಿಂತಲೂ ಹೆಚ್ಚಾಗಿ ಮನಸ್ಸನ್ನು ಶುದ್ಧವಾಗಿ ಮಾಡುತ್ತೆ. ಯಾವಾಗ ಮನಸ್ಸು ಶುದ್ಧವಾಗುತ್ತೋ ಆಗ ಆ ಶುದ್ಧ ಮನಸ್ಸಿನ ಮೂಲಕ ಭಗವತ್ ಸಾಕ್ಷಾತ್ಕಾರ ಕೂಡ ತುಂಬ ಸುಲಭ ಆಗುತ್ತೆ. ಈ ದೃಷ್ಟಿಕೋನದಿಂದ ನಾವು ಬರೀ ಭೋಜನ ಅಷ್ಟೇ ಅಲ್ಲ, ಹೊಸದಾಗಿ ನಮ್ಮಲ್ಲಿಗೆ ಬರ್ತಕ್ಕಂಥ ಒಂದು ವಸ್ತು, ಯಾವ ವಸ್ತುವೇ ಆಗಲಿ ಅದನ್ನು ನಾವು ಉಪಯೋಗಿಸುವುದಕ್ಕೆ ಮುಂಚೆ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಉಪಯೋಗಿಸ್ತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಈಗ ನೋಡಿ, ನಮಗೆ ಹೊಸ ಬಟ್ಟೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಹೊಸ ಬಟ್ಟೆಯನ್ನು ಧರಿಸ್ಬೇಕು. ಆಯಿತು, ಒಗೆದಿದ್ದಾಯ್ತು, ಇಸ್ತ್ರಿ ಮಾಡಿದ್ದಾಯ್ತು, ಎಲ್ಲ ಆಯಿತು. ಧರಿಸೋದಕ್ಕೆ ಮುಂಚೆ ಮನಸ್ಸಿನಲ್ಲಿ ಅದನ್ನು ಇಷ್ಟ ದೇವರಿಗೆ ಅರ್ಪಣೆ ಮಾಡಿದ ಮೇಲೆ ಆ ಇಷ್ಟ ದೇವತೆಯ ಒಂದು ಪ್ರಸಾದ ಅಂತ ಭಾವನೆಯಿಂದ ಅದನ್ನು ಉಪಯೋಗಿಸ್ಕೊಂಡಾಗ ನಿಜವಾಗಿಯೂ ಕೂಡ ಶರೀರಕ್ಕೆ ಅದು ಹೇಗೆ ರಕ್ಷಣೆಯನ್ನು ಕೊಡುತ್ತೋ ಅದೇ ರೀತಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಮನಸ್ಸಿಗೂ ಕೂಡ ರಕ್ಷಣೆ ಕೊಡುತ್ತೆ. ಅಂದರೆ ಬ್ರಹ್ಮಾರ್ಪಣ ಮಂತ್ರದಿಂದ ಕೇವಲ ಭೌತಿಕ ಆಹಾರ ಮಾತ್ರ ಶುದ್ಧವಾಗುತ್ತೆ ಅಂತ ಭಾವಿಸ್ಬೇಕಾಗಿಲ್ಲ. ಯಾವ ವಸ್ತುವನ್ನು ನಾವು ಅನುಭವಿಸ್ಬೇಕಾದ್ರೂ ಕೂಡ ಅದನ್ನ ಬ್ರಹ್ಮ ದೃಷ್ಟಿಯಿಂದ, ಬ್ರಹ್ಮಾರ್ಪಣ ದೃಷ್ಟಿಯಿಂದ ಬೇಕಾದ್ರೆ ನಾವು ಉಪಯೋಗಿಸ್ಕೊಳ್ಳಬಹುದು. ಇದನ್ನ ನಾವು ಮನಸ್ಸನ್ನು ಇಟ್ಕೊಂಡ ಪಕ್ಷದಲ್ಲಿ, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ ಪಕ್ಷದಲ್ಲಿ ಯಾವ ವಸ್ತುವನ್ನೇ ಆಗಲಿ ನೇರವಾಗಿ ಅದನ್ನ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಮನಸ್ಸಿನಲ್ಲಿ ಅರ್ಪಣೆ ಮಾಡುವುದನ್ನ ಅಭ್ಯಾಸ ಮಾಡ್ಕೋಬೇಕು. ಎಷ್ಟೋ ಸಲ ನಮ್ಮ ಆಶ್ರಮಕ್ಕೆ ಅತಿಥಿಗಳು ಬರ್ತಾರೆ. ಅತಿಥಿಗಳು ಬಂದಾಗ ನಾವು ಅವ್ರನ್ನ ಅನ್ನಪ್ರಸಾದಕ್ಕೆ ಕರಿತೇವೆ. ಪ್ರತಿ ದಿವಸ ಒಂದು 4-5 ಜನಕ್ಕೆ ಎಕ್ಸ್ಟ್ರಾ ಮಾಡಿಟ್ಟಿರ್ತೇವೆ. ಊಟ ಸಮಯಕ್ಕೆ ಸರಿಯಾಗಿ ಬಂದಿರ್ತಾರೆ, ಬನ್ನಿ ಅಂತ. ಅನೇಕರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಅದು ಬಂದು ಕೂತ್ಕೊಂಡ ತಕ್ಷಣ, ಬಡಿಸಿದ ತಕ್ಷಣ ಶುರು ಮಾಡಿಬಿಡ್ತಾರೆ. ನಮಗೆ ಬಹಳ ಕಸಿವಿಸಿ ಆಗುತ್ತೆ. ಆಗ ನಾವು ಹೇಳ್ತೀವಿ, ಸ್ವಲ್ಪ ತಾಳಿ ತಡ್ಕೊಳ್ಳಿ, ಸ್ವಲ್ಪ ಬ್ರಹ್ಮಾರ್ಪಣ ಅಂತ ನಿಮ್ಮಲ್ಲಿ ಒಂದು ಮಂತ್ರ ಹೇಳೋದುಂಟು, ಮಂತ್ರ ಹೇಳಿ ಆದ್ಮೇಲೆ ನೀವು ತಗೊಳ್ಳಿ. ಊಟ ಮುಗಿಸಿದ ತಕ್ಷಣ ಎದ್ದು ಹೋಗ್ಬೇಡಿ, ಸ್ವಲ್ಪ ತಾಳ್ಬೇಕು, ಜೈಕಾರ ಉಂಟು, ಆಮೇಲೆ ಎದ್ದು ಹೋಗಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ಒಂದು ಹಿಂದೂ ಸಮಾಜದಲ್ಲಿ ಒಂದಾನೊಂದು ಕಾಲದಲ್ಲಿ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕ್ರಿಯೆಯೂ ಕೂಡ ಧಾರ್ಮಿಕ ದೃಷ್ಟಿಯಿಂದ ಮಾಡಲ್ಪಡ್ತಾ ಇತ್ತೋ ಇವತ್ತು ಅದನ್ನೆಲ್ಲ ಪೂರ್ತಿ ಮರೆತುಬಿಟ್ಟಿದ್ದೇವೆ. ಎಷ್ಟೋ ಸಲ ಬರ್ತಾರೆ ಅಮೆರಿಕಾದಿಂದ, ಇಲ್ಲಿ ಅವರು ಹೋಗಿದ್ದಾರೆ, ಅಲ್ಲಿ 30-40 ವರ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡಿ ಅನುಭವಿಸಿದ್ದಾರೆ ಬೇಕಾದಷ್ಟು. ಅವರ ಮಕ್ಕಳು ಮೊಮ್ಮಕ್ಕಳು ಅಲ್ಲೇ ಬೆಳೆದಿದ್ದಾರೆ. ಅವರು ಕರ್ಕೊಂಡ್ಬರ್ತಾರೆ ಇಲ್ಲಿಗೆ. ನಾವು ಸಹಜವಾಗಿ ಕನ್ನಡದಲ್ಲಿ ಅಥವಾ ತೆಲುಗುನಲ್ಲಿ, ತಮಿಳಿನಲ್ಲಿ ಮಾತನಾಡಿಸಿದ್ರೆ ಅವ್ರಿಗೇನು ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಟಸ್ಪುಸ್ ಅಂತ ಅಮೇರಿಕನ್ ಎಕ್ಸೆಂಟಲ್ಲೇ ಮಾತಾಡಬೇಕು, ಆಗಲೇ ಅರ್ಥ ಆಗೋದು. ಇದು ಎಂಥ ಅವಮಾನಕರವಾದ ಸಂಗತಿ. ಭಾರತ ದೇಶದ ಜನಕ್ಕೆ ತಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಅದಕ್ಕಿಂತಲೂ ಹೆಚ್ಚಾಗಿ ಭಾಷೆ ಸಂಸ್ಕೃತಿ ಬಗ್ಗೆ ಅಭಿಮಾನ ಇಲ್ಲದೆ ಹೋದ್ರೆ ಏನು ಮಾಡೋದು? ಅದನ್ನು ಕಲಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಿಂದ ನೋಡಿದಾಗ ಚೈನೀಸ್ ಆರ್ ಫಾರ್ ಬೆಟರ್. ಚೈನಾದವ್ರು ನಾನು ಕೇಳಿದ ಹಾಗೆ ಮನೆಗೆ ಮಕ್ಕಳು ಮನೆ ಒಳಗೆ ಬಂದ ತಕ್ಷಣ ಬಟ್ಟೆ ಬದಲಾಯಿಸ್ಬೇಕು, ಚೈನೀಸ್ ಬಟ್ಟೆ ಹಾಕ್ಕೋಬೇಕು, ಚೈನೀಸ್ ಊಟ ಮಾಡಬೇಕು, ಚೈನೀಸ್ ಕಲ್ಚರ್ ಇಟ್ಕೋಬೇಕು, ಬೇರೆ ಮಾಡೋ ಹಾಗೆ ಇಲ್ಲ. ಬಹುಮಟ್ಟಿಗೆ ನಮ್ಮಲ್ಲಿ ಗುಜರಾತಿಗಳು ಕೂಡ ಮಾಡ್ತಾರೆ ಅಂತ ಕೇಳಿದ್ವಿ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಮ ಒಂದು ಸಂಸ್ಕೃತಿಯನ್ನ, ಧರ್ಮವನ್ನು ರಕ್ಷಿಸಬೇಕು. ಅದು ಮಾಡಬೇಕಾದರೆ ಅದರ ಹಿಂದೆ ಒಂದು ಅಪಾರವಾದಂಥ ಅಭಿಮಾನ ಇರಬೇಕು.
ಅಭಿಮಾನವನ್ನು ಬೆಳೆಸ್ಕೊಂಡ ಪಕ್ಷದಲ್ಲಿ ಅದರ ಹಿಂದೆ ತಾನಾಗಿ ಇವೆಲ್ಲ ಬರುತ್ತೆ. ಇನ್ಮೇಲೆ ಮುಂದೆ ಊಟ ಮಾಡುವಾಗ, ಭೋಜನ ಮಾಡುವಾಗ ಮನಸ್ಸಿನಲ್ಲಿ ಬ್ರಹ್ಮಾರ್ಪಣವನ್ನು ಹೇಳ್ಕೊಳ್ಳೋದ್ರ ಜೊತೆಗೆ ಅದರ ಒಂದು ಅರ್ಥವನ್ನು ಸ್ಥೂಲವಾಗಿ ಸೂಕ್ಷ್ಮವಾಗಿ ಮನಸ್ಸಿಗೆ ತಂದುಕೊಳ್ಳೋಕ್ಕಾದರೆ ಮಾಡೋಣ. ಇಲ್ಲಿ ಹೋದರೆ ಕಡೆ ಪಕ್ಷ ನಮ್ಮ ಇಷ್ಟ ದೇವತೆಗಾದರೂ ಅದನ್ನು ನೈವೇದ್ಯ ಮಾಡ್ತಾ ಇದ್ದೀವಿ ಅಂತ ಆ ಭಾವನೆಯಿಂದ ಆಹಾರವನ್ನು ಮನಸ್ಸಿನಲ್ಲಿ ಅರ್ಪಣೆ ಮಾಡಿ ಸ್ವೀಕರಿಸಬೇಕು. ಅದರಿಂದ ಭೋಜನ ಮಾಡ್ತಕ್ಕಂಥ ಕ್ರಿಯೆ ಕೂಡ ಆಧ್ಯಾತ್ಮಿಕ ಸಾಧನೆ ಆಗುತ್ತೆ. वीडियोस बनाने हैं? फिल्मोरा है ना।